ನಮಸ್ಕಾರ ವೀಕ್ಷಕರೇ, ದೀಪಾವಳಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ಈಗಾಗಲೇ ಚಂದನವನದಲ್ಲಿ ಒಂದು ಸಿನಿಮಾ ಸಖತ್ ಸದ್ದು ಮಾಡ್ತಾ ಇದೆ. ತನ್ನ ಹಾಡುಗಳ ಮೂಲಕ, ಕಥೆಯ ಮೂಲಕ ಎಲ್ಲರನ್ನ ಸೆಳೆಯುವಂತ ಕೆಲಸ ಆಗ್ತಾ ಇದೆ. ಸುಂದರಿ ಸುಂದರಿ ಏನು ಸಾಂಗ್ನ ಮೂಲಕ ಸದ್ದು ಮಾಡ್ತಾ ಇರೋ ಚಿತ್ರ ಪೀಟರ್ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನ ಈಗಾಗಲೇ ಪ್ರೇಕ್ಷಕರು ಕೂಡ ಹೊಂದಿದ್ದಾರೆ. ಪೀಟರ್ ಸಿನಿಮಾ ತಂಡದ ಜೊತೆಯಲ್ಲಿ ಈ ದೀಪಾವಳಿಯನ್ನ ಆಚರಿಸ್ತಾ ಹೋಗೋಣ. ಪೀಟರ್ ಚಿತ್ರದ ನಾಯಕನಾಗಿರುವಂತ ರಾಜೇಶ್ ಧ್ರುವ ಅವರು ನಮ್ಮ ಈ ಸ್ಟುಡಿಯೋದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೂ ಸರ್, ಹಾಗೂ ಸಮಸ್ತ ಕನ್ನಡ ಜನತೆಗೆ ದೀಪಾವಳಿ ಹಬ್ಬದ ಮತ್ತು ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಎಸ್, ದೀಪಾವಳಿ ಅಂತ ಹೇಳಿದ್ರೆ ವಿಶೇಷ, ಬೆಳಕಿನ ಹಬ್ಬ, ಬದುಕಲ್ಲಿ ಬೆಳಕು ಬರ್ಲಿ, ಬೆಳಕು ಕಾಣ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೆ. ಈ ದೀಪಾವಳಿ ನಿಮ್ಗೆ ಎಷ್ಟು ವಿಶೇಷ ಸರ್? ಆಬ್ವಿಯಸ್ಲಿ ತುಂಬಾ ವಿಶೇಷ. ಪ್ರತಿ ವರ್ಷನೂ ದೀಪಾವಳಿ ತುಂಬಾ ವಿಶೇಷ. ಅಂಡ್ ದೀಪಾವಳಿಯಿಂದಾನೇ ನನ್ನ ಒಂದು ಇಂಡಸ್ಟ್ರಿಯ ಜರ್ನಿ ಸ್ಟಾರ್ಟ್ ಆಗಿರೋದು. ಸೊ ಈ ನವೆಂಬರ್ 1 ಬಂದ್ರೆ ನನ್ನ ಬರ್ತಡೆ, ಕನ್ನಡ ರಾಜ್ಯೋತ್ಸವ. ಜೊತೆಗೆ 2013 ದೀಪಾವಳಿ ನವೆಂಬರ್ 2 ಬಂದಿತ್ತು. ಇದೆಲ್ಲ ಹೆಂಗೆ ಅಂತಂದ್ರೆ ನನ್ನ ಇಂಡಸ್ಟ್ರಿಯ ಜರ್ನಿಗೆ ಮೊದಲನೇ ಪಾದಾರ್ಪಣೆ ಅಗ್ನಿಸಾಕ್ಷಿ ಅಂತ ಏನಿತ್ತು, ಅದು ಕೂಡ ನಾನು ಸೆಲೆಕ್ಟ್ ಆಗಿದ್ದು ಕೂಡ ಅದೇ ದಿನ, ದೀಪಾವಳಿ ದಿನನೇ. ಸೊ ಅದೆಲ್ಲ ನೋಡಿದಾಗ ದೀಪಾವಳಿ ಪ್ರತಿ ವರ್ಷ ನಮ್ಮ ಗ್ರೋತ್ ಏನಿದೆ ಹೋಗ್ತಾ 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 ಹೋದಂಗೆ ಆ ಹಬ್ಬದ ಕಳೆ ಕೂಡ ಜಾಸ್ತಿ ಆಗುತ್ತೆ. ಈ ವರ್ಷ ಪೀಟರ್ ದೀಪಾವಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಪೀಟರ್ ಬಗ್ಗೆ ಮಾತಾಡೋಣ. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಜನರಿಗಂತೂ ಇದೆ, ನನಗಂತೂ ಸಿಕ್ಕಾಪಟ್ಟೆ ಕುತೂಹಲ ಇದೆ ಪೀಟರ್ ಬಗ್ಗೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಮನೆಯಲ್ಲಿ ಹೇಗ್ ದೀಪಾವಳಿಯನ್ನ ಆಚರಣೆ ಮಾಡ್ತೀರಾ? ತುಂಬಾ ಸಿಂಪಲ್. ಯೂಶಲಿ ನಾನು ಪಟಾಕಿ ಎಲ್ಲ ಹೊಡೆಯೋಕ್ಕೆ ಇಷ್ಟಪಡಲ್ಲ, ನಾನು ಅದನ್ನ ಎಂಟರ್ಟೈನ್ ಮಾಡೋದು ಇಲ್ಲ. ಬಿಕಾಸ್ ನನಗೆ ಒಂದು ಶಬ್ದ, ಇನ್ನೊಂದು ಪೊಲ್ಯೂಷನ್, ಇನ್ನೊಂದು ದುಡ್ಡು ಸುಟ್ಟಂಗೆ ಅಂತ ನನ್ನ ಅಭಿಪ್ರಾಯ. ಸೊ ಹಾಗಾಗಿ ತುಂಬಾ ಜನ ಅಂದ್ರೆ ತುಂಬಾ ವರ್ಷದ ಹಿಂದೆನೆ ನಂಗೆ ಆ ಒಂದು ತಲೆಗೆ ಬಂದಾಗಿಂದ ನಾನು ಅದನ್ನ ಅವಾಯ್ಡ್ ಮಾಡಿದ್ದೀನಿ. ಜಸ್ಟ್ ದೀಪ ಪೂಜೆ. ಆಮೇಲೆ ಈಗ ನಮ್ಮೂರ್ ಕಡೆ ಎಲ್ಲ ದೀಪಾವಳಿ, ನಮ್ಮ ಶಿರ್ಸಿ ಕಡೆ ಎಲ್ಲ ದೀಪಾವಳಿ ಅಂತಂದ್ರೆ ಅಂಗಡಿ ಪೂಜೆ ಮಾಡ್ತಾರೆ. ಈಗ ಹೇಗೆ ಆಯುಧ ಪೂಜೆ ದಿನ ಪೂಜೆಗಳನ್ನ ಮಾಡ್ತಾರೋ, ನಮ್ ಕಡೆ ದೀಪಾವಳಿ ದಿನ ತುಂಬಾ ಸ್ಪೆಷಲ್. ಆಯುಧ ಪೂಜೆ ಅವತ್ತಾಗತ್ತೆ. ಆಯುಧ ಪೂಜೆ ಅಂತಂದ್ರೆ ನಾವು ಗಾಡಿಗಳಿಗೂ ಪೂಜೆ ಮಾಡ್ತೀವಿ. ಅಂಡ್ ಅಂಗಡಿಗಳನ್ನ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡುವಂತದ್ದು, ಅದು ಪ್ರತಿ ವರ್ಷ ಇರುವಂತ ಒಂದು ಸಂಪ್ರದಾಯ. ಸೊ ಅದೆಲ್ಲ ನಾನು ಆಕ್ಚುಲಿ ಮಿಸ್ ಮಾಡ್ಕೋತೀನಿ, ಬಿಕಾಸ್ ಇಲ್ಲಿಲ್ಲ ಅದು ಅಷ್ಟೊಂದು. ಬಟ್ ನನ್ನ ಮನೇಲಿ ಅಂತ ಬಂದಾಗ ದೇವ್ರ ಪೂಜೆ, ದೀಪ ಅಂಟಿಸಿ, ಮನೆ ತುಂಬಾ ದೀಪಗಳನ್ನ ಅಂಟಿಸಿ ಚಂದವಾಗಿ ಮಾಡೋದು. ಹೋಗೋ ಪ್ಲಾನ್ ಇದೆಯಾ ಈ ಸಲ ದೀಪಾವಳಿಗೆ? ಇಲ್ಲ. ಪೀಟರ್ ಈಗಾಗಲೇ ಚಂದನವನದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗೇನೆ ರಾಜೇಶ್ ಧ್ರುವನ್ ಅವ್ರ ಹತ್ರನೇ ಕೇಳ್ತಾ ಹೋಗೋಣ, ಪೀಟರ್ ಅಂದ್ರೆ ಏನು ಅಂತೇಳಿ. ಏನಿದು ಪೀಟರ್ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆಯಲ್ಲ, ಯಾಕೆ ಅಂತ ಹೇಳಿ? ಅದೇ ಸೌಂಡ್ ಮಾಡೋ ತರ ಒಂದು ಸಾಂಗ್ ನ ಸೃಷ್ಟಿ ಮಾಡಿಕೊಟ್ಟಿದ್ದೀವಿ. ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ಅದು ಮತ್ತೊಂದೇನಂತಂದ್ರೆ ಬರೀ ಕನ್ನಡದಲ್ಲಿ ಮಾತ್ರ ಬರ್ತಿರೋಂಥ ಸಿನಿಮಾ ಅಲ್ಲ ಇದು. ಸೊ ಕನ್ನಡ, ತೆಲುಗು, ಮಲಯಾಳಂ ಅಂಡ್ ತಮಿಳ್, ಇದು ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಏಕಕಾಲದಲ್ಲಿ ನಾವು ಸಾಂಗ್ ಗಳನ್ನ ರಿಲೀಸ್ ಮಾಡಿದ್ದು. ಅದು ತುಂಬಾ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿದೆ. ಸೊ ಜನಕ್ಕೆ ನಾವು ಫಸ್ಟ್ ಇನ್ವಿಟೇಷನ್ ಅಂತ ಕೊಡೋದೇ ನಾವು ಸಾಂಗ್ ಮೂಲಕ. ಫಸ್ಟ್ ಆಫ್ ಆಲ್ ಆ ಸಾಂಗು ತುಂಬಾ ಜನಕ್ಕೆ ರೀಚ್ ಆದಾಗ ನಮಗೂ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಅಂದ್ರೆ ನಾವು ಒಂದು ಕ್ವಾಲಿಟಿ ಸಿನಿಮಾ ಕೊಡ್ತಾ ಇದೀವಿ, ಅದನ್ನ ಜನ ರಿಸೀವ್ ಮಾಡ್ತಾರೆ ಅಂತ. ನಾನು ಹೇಳ್ದಂಗೆ ಈಗ ಹೊಸ ಪ್ರತಿಭೆಗಳು ಯಾರೋ ಸಿನಿಮಾ ಮಾಡಿದಾಗ ಮೂಗ್ ಮುರಿಯೋದೇ ಜಾಸ್ತಿ, ಏನೋ ಮಾಡಿರ್ತಾರೆ, ಏನೋ ಇರುತ್ತೆ ಅಂತ. ಬಟ್ ಆ ತರದ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಹೋಗ್ತಿಲ್ಲ. ಈ ಸಿನಿಮಾ ತುಂಬಾ ಒಳ್ಳೆ ಕ್ವಾಲಿಟಿಲಿ ಬಂದಿರೋವಂಥದ್ದು. ತುಂಬಾ ದೊಡ್ಡ ಸ್ಟಾರ್ ಕಾಸ್ಟ್ಗಳು ಇದ್ದಾಗ ಒಂದು ಸಿನಿಮಾ ಕ್ರಿಯೇಟ್ ಮತ್ತೆ ಅಥವಾ ಬೂಮ್ ಆಗೋದು ಹೇಗೆ ಆಗುತ್ತೋ ಅದನ್ನ ಕ್ರಿಯೇಟ್ ಮಾಡ್ತಾ ಇದೆ ಪೀಟರ್ ಹೋಗ್ತಾ ಹೋಗ್ತಾ ಸಾಂಗ್ ಮೂಲಕ. ಈಗ ನೆಕ್ಸ್ಟ್ ಬರೋ ಗ್ಲಿಮ್ಸು ಅಂದ್ರೆ ಟೀಸರ್, ಟ್ರೈಲರ್ ಅಂಡ್ ಅನದರ್ 2 ಸಾಂಗ್ಸ್. ಸೊ ಎಲ್ಲ ಆ್ಯಡಪ್ ಆಗುತ್ತೆ. ನಮ್ಮ ಸಿನಿಮಾದ ಕ್ವಾಲಿಟಿ ಏನು, ನಾವು ಕೊಡ್ತಿರೋವಂಥ ಕಂಟೆಂಟ್ ಏನು, ಪ್ರತಿಯೊಂದು ಜನಕ್ಕೆ ರೀಚ್ ಆಗುವಂಥ ಎಲ್ಲ ಒಂದು ಎಲಿಮೆಂಟ್ಸ್ ಇರುವಂಥ ಒಂದು ಸಿನಿಮಾ. ಅಂದರೆ ದುಡ್ಡು ಕೊಟ್ಟಿದ್ದಕ್ಕೆ ಮೋಸ ಅಂತೂ ದೇವರೇ ಆಗಲ್ಲ. ಸೊ ಹಾಗಾಗಿ ನೋಡೋರಿಗೆ ಇದು ಬಿಗಿನಿಂಗ್ ಸ್ಟೇಜ್ ಅಷ್ಟೇ. ಸೊ ಬನ್ನಿ ನಮ್ಮ ಸಿನಿಮಾ ಹೇಗಿರುತ್ತೆ ನೋಡಿ ಅನ್ನೋದಕ್ಕೆ. ನಾನು ಸಿನಿಮಾ ಡೈರೆಕ್ಟರ್ ಆಗಿರುವಂತ ಸುಕೇಶ್ ಶೆಟ್ಟಿ ಅವರು ಮಾತನಾಡ್ತಾ ಇರೋದನ್ನ ಕೇಳ್ತಾ ಇದ್ದೆ. ಈ ಸಿನಿಮಾ ನೀವು ನೋಡ್ಲೇಬೇಕಾದಂತ ಸಿನಿಮಾ. ಇದರಲ್ಲಿ ಒಂದು ವಿಭಿನ್ನವಾದಂತ ಸ್ಟೋರಿ ಇದೆ. ಬಟ್ ಯಾವ ಕ್ಯಾಟಗರಿಗೆ ಈ ಸಿನಿಮಾ ಸೇರುತ್ತೆ ಅಂತ ಹೇಳಿ? ಇದು ಪಕ್ಕಾ ಇಂಟೆನ್ಸ್ ಕ್ರೈಮ್ ಡ್ರಾಮಾ ತರ. ಸೊ ತುಂಬಾ ಜನ ಸಾಂಗ್ ನೋಡಿದವ್ರು ಅದೇ ಕನ್ಫ್ಯೂಸ್ ಆಗಿರೋದು, ಇದೇನು ರೊಮ್ಯಾಂಟಿಕ್ ಸಿನಿಮಾನಾ ಅನ್ನೋ ತರ. ಅದೊಂದು ಪಾರ್ಟ್ ಆಫ್ ದಿ ಸಿನಿಮಾ ಅಷ್ಟೇನೆ. ಅದೊಂದು ಪ್ರಾಬಬ್ಲಿ ರೊಮ್ಯಾನ್ಸ್ ಅನ್ನೋದು ಇಷ್ಟೇ % ಬರುತ್ತೆ ಅಷ್ಟೇನೆ. ಇನ್ನು ಉಳಿದಿದ್ದೆಲ್ಲ ಬೇರೆ ಇಂಟೆನ್ಸ್ ಲೆವೆಲಲ್ಲೇ ಇದೆ. ನನಗೆ ಗೊತ್ತಿರೋ ಹಾಗೆ ಈ ಸಿನಿಮಾ ನೋಡಿದವರಿಗೆ ಒಂದು ಹೊಸ ಅನುಭವ ಅಂತೂ ಕೊಡುತ್ತೆ. ಸ್ಪೆಷಲಿ ಚಂಡೆ, ಯಾಕಂದ್ರೆ ತುಂಬಾ ಏನ್ಷಿಯಂಟ್ ಕಲೆ ಅದು. ತುಂಬಾ 300-400 ವರ್ಷದ ಹಳೆ ಕಲೆ. ಕೇರಳದಲ್ಲಿ ಇದ್ದಂತ ಒಂದು ಕಲೆ ಚಿಂಗಾರಿ ಮೇಳ. ಅಂದ್ರೆ ಚಿಂಗಾರಿ ಮೇಳ ಅಂತಂದ್ರೆ ಅದೊಂದು ಟ್ರೂಪ್ ಅಂತ ಹೇಳ್ಬೋದು. ಸೊ
ಆ ಥರ ತುಂಬ ಟ್ರೂಪ್ಸ್ಗಳಿದ್ದಾವೆ. ಬಟ್ ಅದನ್ನು ನೋಡ್ತಾ ಹೋದರೆ ಸಾವಿರಾರು ಟೀಮ್ಸ್ಗಳು ಸಿಗ್ತವೆ ನಮಗೆ. ಬಟ್ ಇದರಲ್ಲಿ ಶೃಂಗಾರಿ ಮೇಳ ಅನ್ನೋದು ಏನಿದೆ ಆ ಕಾನ್ಸೆಪ್ಟ್ನ ಇಟ್ಕೊಂಡು ಒಂದು ಪೀಟರ್ ಒಬ್ಬ ಚಂಡೆ ಮೇಳದವನು, ಒಂದು ಚಂಡೆಯ ಟೀಮ್ನ ಕಟ್ಕೊಂಡಿರೋನು, ಅವನ ತಂಡ, ಆಮೇಲೆ ಅವನ ಲೈಫ್, ಅವನ ಫ್ಯಾಮಿಲಿ, ಈ ಒಂದು ಎಲ್ಲ ಒಂದು ಎಮೋಷನ್ಸ್ ಇರುವಂತಹ ಒಂದು ಅದ್ಭುತವಾದ ಸಿನಿಮಾ. ಚೆನ್ನಾಗಿರೋ ಪೀಟರ್ ಹಿಂಗೆ ಹಾಕದ, ಧೈರ್ಯ ಹಾಕದ, ಇದಕ್ಕೆಲ್ಲ ಒಂದು ಪ್ರಾಪರ್ ಆದಂತ ಒಂದು ಇಂಟೆನ್ಸ್ ಸ್ಟೋರಿ ಇದೆ. ಆ ಸ್ಟೋರಿ ಟೆಲ್ಲಿಂಗ್ಗೆ ಪೀಟರ್ನ ಒಂದು ವಿಶೇಷತೆ. ಅಂದ್ರೆ ಸ್ಟ್ರೇಟ್ ಆಗಿಲ್ಲ ನಮ್ಮ ಸ್ಟೋರಿ ಟೆಲ್ಲಿಂಗ್. ಹಂಗಾದ್ರೆ ಸುಖೇಶ್ ಶೆಟ್ರು ಸಿಕ್ಕಾಪಟ್ಟೆ ತಲೆ ಓಡಿಸಿದ್ದಾರೆ, ತುಂಬಾ ಚೆನ್ನಾಗಿ ಓಡಿಸಿದ್ದಾರೆ. ಆಮೇಲೆ ಈಗಿನ ಟೈಮ್ಗೆ ಬೇಕಾದಂತ ಒಂದು ಪ್ರಾಬಬ್ಲಿ ನೋಡೋರ್ಗೆ ವಾವ್ ಅನ್ನೋ ಒಂದು ಫೀಲ್ ಕೊಡುತ್ತೆ. ಹೇಳ್ತಾ ಇದ್ರಿ ಈಗಾಗ್ಲೇ ಚಂಡೆ ನುಡಿಸುವ ಒಂದು ತಂಡದ ಕತೆ ಅಥವಾ ಅದರ ನಾಯಕನ ವಿಚಾರವಾಗಿ. ಆದ್ರೆ ಈ ಸಿನಿಮಾದಲ್ಲಿ ಬೇರೆ ಕಲೆಯನ್ನು ಕೂಡ ತೋರಿಸಲಾಗಿದೆಯಾ ಹೇಗೆ, ಯಾವ ತರ ಅಂತ ಹೇಳಿದ್ರೆ, ಈಗ ನಾವು ಸಾಕಷ್ಟು ಚಿತ್ರಗಳನ್ನು ನೋಡಿರ್ತೀವಿ, ಒಂದು ಭಾಗಕ್ಕೆ ಸೀಮಿತ ಆದ್ರೆ, ಈಗ ಕರಾವಳಿ ಭಾಗ ಅಂತ ಹೇಳಿದ್ರೆ ಯಕ್ಷಗಾನ, ಭೂತಕೋಲ ಹಂಗೆಲ್ಲ ಇರುತ್ತೆ. ಯಾವ್ದೋ ಒಂದು ಭಾಗಕ್ಕೆ ಸೀಮಿತವಾದಂತ ಸಿನಿಮಾನ ಇದ್ರಲ್ಲಿ ಯಾವ್ದಾದ್ರು ಕಲೆಯನ್ನ ಇನ್ಕ್ಲೂಡ್ ಮಾಡಿದೀರಾ ಹೇಗೆ ಅಂತ? ಇದೆ ಕಲೆ ಅಂತಂದ್ರೆ ಅದೇ ನಾನು ಹೇಳಿದ್ದು, ಚಂಡೆಗಿಂತ ಮತ್ತೊಂದು ಕಲೆ ಬೇಕಾಗಿಲ್ಲ ಇಲ್ಲಿ ತೋರಿಸೋದಕ್ಕೆ. ಅಂದ್ರೆ ಒಬ್ಬ ನಾಯಕ ನಟನಿಗೆ ಅಥವಾ ಒಂದು ಆ ನಾಯಕ ನಟನ ತಂಡಕ್ಕೆ ಒಂದು ಕೆಲಸ ಬೇಕಾಗಿರುತ್ತೆ. ಒಂದು ಜಾಬ್ಲೆಸ್ ಅಂತಂದ್ರು ಜಾಬ್ಲೆಸ್ ಅಂತ ತೋರಿಸ್ಬೇಕು, ಇಲ್ಲ ಜಾಬ್ ಇದೆ ಅಂತಂದ್ರೆ ಅವ್ನು ಯಾವ ಜಾಬ್ ಮಾಡ್ತಿದ್ದಾನೆ ಅಥವಾ ಅವನಿಗೆ ಗೊತ್ತಿರೋದು ಏನು ಅಂತ ತೋರಿಸ್ಬೇಕಾಗತ್ತೆ. ಅದನ್ನ ನಾವು ಇಲ್ಲಿ ಹೈಲೈಟ್ ಮಾಡಿದ್ದೀವಿ. ಸೊ ಹಾಗಾಗಿ ಆ ಪೋಸ್ಟರ್ ಅಲ್ಲಾಗ್ಲಿ ನಿಮಗೆ ಇಲ್ಲಿ ಕೆಳಗಡೆ ಇತ್ತು, ಆಕ್ಚುಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಕೆಳಗಡೆ ಇದೆ ನೋಡಿ, ಅಲ್ಲಿ ಚಂಡೆ ಟ್ರೂಪ್ ಚಂಡೆ ಬಾರಿಸ್ತಾ ಇದೆ. ಸೊ ಆ ಚಂಡೆ ಏನು, ಆ ಚಂಡೆ ಟೀಮ್ ಏನ್ ಮಾಡುತ್ತೆ, ಅದು ಹೇಗೆ ಹುಟ್ಕೋತು, ಅದೆಲ್ಲದಕ್ಕೂ ಒಂದು ಎಕ್ಸಾಕ್ಟ್ ರೀಸನ್ಸ್ ಇದೆ. ಸೊ ಅದೇ ಆ ಒಂದು ವೈಶಿಷ್ಟ್ಯತೆ, ಅದ್ರ ಮೇಲೆನೆ ಹೋಗುವಂತ ಒಂದು ಸಿನಿಮಾ. ಬಟ್ ಅದಕ್ಕೆ ಮೀರಿ ಒಳಗಡೆ ಇನ್ನೊಂದು 2-3 ಸ್ಟೋರಿ ಬರುತ್ತೆ. ಓಕೆ, ಈಗಲೇ ಎಲ್ಲ ಸಿನಿಮಾ ಸ್ಟೋರಿನ ರಿವೀಲ್ ಮಾಡಿದ್ರೆ ಮತ್ತೇನ್ ಕತೆ ಅಂತ ಹೇಳಿ? ಇಲ್ಲ ಖಂಡಿತ ಯಾರು ಮಾಡಲ್ಲ. ಓಕೆ, ಸಿನಿಮಾ ಅಂತ ಹೇಳಿದ್ರೆ ಒಂದು ಅನುಭವ, ಆ ಜರ್ನಿಯೇ ಸೂಪರ್ ಆಗಿರುತ್ತೆ. ವಿವಿಧ ಲೊಕೇಶನ್ ಗಳಿಗೆ ಹೋಗಿ ಶೂಟ್ ಮಾಡ್ತೀರಿ, ಕಥೆಯಲ್ಲಿ ಜೀವಿಸ್ಬೇಕಾಗತ್ತೆ, ಆ ಪಾತ್ರಕ್ಕೆ ಜೀವ ತುಂಬುವಂತ ಕೆಲಸ ಮಾಡ್ಬೇಕಾಗತ್ತೆ. ಅದನ್ನ ಒಂದು ಸಿನಿಮಾ ತಂಡ ಮಾಡುತ್ತೆ. ಬಟ್ ಪೀಟರ್ ಸಿನಿಮಾ ಚಿತ್ರೀಕರಣ ಸಂದರ್ಭದಲ್ಲಿ ಆದಂತ ಅನುಭವಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಎಸ್, ಮಡಿಕೇರಿ ಸುತ್ತಮುತ್ತ ಮಾಡಿದಂಥದ್ದು. ಮಡಿಕೇರಿ ಅಂತಂದ್ರೆ ತುಂಬಾ ಜನಕ್ಕೆ ಗೊತ್ತಿರೋದು ಮಡಿಕೇರಿ ಅಷ್ಟೇ, ಅಕ್ಕಪಕ್ಕದಲ್ಲಿರುವಂತ ಒಂದು ಹೋಮ್ ಸ್ಟೇಸು ಅಥವಾ ಏನಂತಾರೆ ವೀಕ್ಷಣಾ ಗೋಪುರ, ಅದು ಇದು ಅಂತ ಅಷ್ಟೇ ಗೊತ್ತಿರೋದು. ಬಟ್ ಮಡಿಕೇರಿಯ ಒಂದು ಕಂಪ್ಲೀಟ್ ಇಂಟೆನ್ಸ್ ಜಾಗದಲ್ಲಿ, ಅಂದ್ರೆ ಈ ತಲಕಾವೇರಿ, ಈಗ ಕಾವೇರಿ ಹುಟ್ಕೊಳ್ಳುವಂತ ಉಗಮ ಸ್ಥಳ ಅದು, ಅಲ್ಲಿ ಅದರ ಕೆಳಗಡೆ ಇರುವಂತ ಭಾಗಮಂಡಲ ಅನ್ನೋ ಊರು. ತುಂಬಾ ಜನಕ್ಕೆ ಭಾಗಮಂಡಲ ಅಂದ್ರೆ ನಾಗಮಂಗಲನ ಅಂತ ಕೇಳ್ತಾರೆ. ಸೊ ಅಂದ್ರೆ ತುಂಬಾ ಜನಕ್ಕೆ ಆ ಊರಿನ ಪರಿಚಯನೇ ಇಲ್ಲ. ಅಷ್ಟ್ರ ಒಳಗಡೆ ಹೋಗಿ ಆ ಒಂದು ಲೊಕೇಶನ್ಗಳನ್ನ ಫೈನಲೈಸ್ ಮಾಡ್ಕೊಂಡು ಅಲ್ಲೊಂದು ಸೆಟ್ ಹಾಕಿ ಸಿನಿಮಾವನ್ನ ಶೂಟ್ ಮಾಡೋದು ಅಷ್ಟು ತಮಾಷೆ ವಿಷಯ ಆಗಿರ್ಲಿಲ್ಲ. ಯಾಕೆಂದ್ರೆ ತುಂಬಾ ಕಡೆ ಈಗ ನಾವು ಡಿವೈಡ್ ಮಾಡಿದಾಗ ಡ್ರೈ ಪ್ಲೇಸ್ ಅಂಡ್ ವೆಟ್ ಪ್ಲೇಸ್ ಅಂತ ಒಂದು ಅಷ್ಟು ಭಾಗಗಳಿರ್ತವೆ. ಭಾಗಮಂಡಲ ಅಂತ ನೋಡಿದಾಗ ಕಂಪ್ಲೀಟ್ ಆಗುಂಬೆಯ ಒಂದು ಮಲೆನಾಡಿನ ಬೆಲ್ಟ್ ಅಲ್ಲಿ ಬರುವಂತ ಒಂದು ಪ್ಲೇಸ್. ನಿಮಗೆ ಎಕ್ಸ್ಟ್ರೀಮ್ ಮಳೆ, ಎಕ್ಸ್ಟ್ರೀಮ್ ಚಳಿ. ಸೊ ಆ ತರ ಇದ್ದಾಗ ನಿಮಗೆ ಶೂಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಅದು ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ, ನಾನು ಮಲೆನಾಡು ಭಾಗದವನು, ನಂಗೆ ಗೊತ್ತು ಅದ್ರ ಇಂಟೆನ್ಸ್ ಏನಿರುತ್ತೆ ಅಂತ. ಆಮೇಲೆ ಬೆಂಗಳೂರಿಂದ ಬರೋರಿಗೆ ತುಂಬಾ ಕಷ್ಟ ಆಗುತ್ತೆ. ಲೀಚ್ ಆಗಿರ್ಬೋದು, ಅಂದ್ರೆ ನಮ್ಮ ಕಡೆ ಉಂಬ್ಳ, ಇಲ್ಲಿ ಜಿಗಣೆ ಅಂತ ಹೇಳ್ತೀವಿ. ಆಮೇಲೆ ಮಳೆ ಆಗಿರ್ಬೋದು, ಆ ಹುಳಗಳಾಗಿರ್ಬೋದು, ಆ ಚಳಿ ಆಗಿರ್ಬೋದು, ತಮಾಷೆ ವಿಷಯನೆಲ್ಲ. ಅಂತ ಜಾಗದಲ್ಲಿ ನೀವು ಒಂದು 35-40 ದಿನ ಶೂಟ್ ಮಾಡ್ತೀರಾ ಅಂತಂದ್ರೆ ಫುಲ್ ರೆಡಿಯಾಗಿ ಹೋಗ್ಬೇಕು. ನಮ್ಗೆ ಅಲ್ಲಿ ಕ್ಯಾರವೆನ್ ಇರುತ್ತೆ, ಒಳಗಡೆ ಹೋಗಕ್ಕಾಗಲ್ಲ. ನಮ್ಮ ಹತ್ರ ಬೆಂಕಿ ಇರುತ್ತೆ, ಎಲ್ಲ ಕಡೆ ಹಾಕೊಳಕ್ಕಾಗಲ್ಲ, ನಂದೋಗುತ್ತೆ. ಸೊ ಏನೋ ಒಂದು ಕಾರಣಗಳಿಂದ ನಾವು ಏನ್ ಅನ್ಕೋತೀವಿ ಅದನ್ನ ಸಾಧನೆ ಮಾಡಕ್ ಆಗ್ತಿರ್ಲಿಲ್ಲ. ಅಂದ್ರೆ ದಿನಕ್ಕೆ 4 ಸೀನ್ ಮಾಡ್ಬೇಕು ಅಂತಂದ್ರೆ ಯಾವುದೋ ಒಂದು ವೈಪರೀತ್ಯದಿಂದ ಮಳೆ ಬಂದೋ ಅಥವಾ ಮಳೆ ಬೇಕಾಗಿದ್ದ ಟೈಮಲ್ಲಿ ಬಿಸಿಲು ಬಂದೋ ಏನೋ ಒಂದಾಗಿ ಈ ತರ ಪ್ರಾಬ್ಲಮ್ಸ್ಗಳು ಆಗ್ತಾನೆ ಇತ್ತು. ಅದಷ್ಟು ಈಸಿ ಆಗಿರ್ಲಿಲ್ಲ ನಮಗ್ ಮಾಡೋದಕ್ಕೆ. ಫೈನಲಿ ಒಂದು ಅಚೀವ್ ಮಾಡಿದೀವಿ, ಒಂದು ಒಳ್ಳೆ ಸಿನಿಮಾನ, ಖಂಡಿತವಾಗ್ಲು. ಕೇಳ್ಪಟ್ಟೆ ನಾನು 29 ದಿನ ಮಳೆಲೆ ಶೂಟಿಂಗ್ ಮಾಡಿ. ಹೌದು ಹೌದು ಹೌದು. ಹುಷಾರ್ ತಪ್ಪಲಿಲ್ವಾ ಯಾರು? ಸಣ್ಣ ಪುಟ್ಟ ಇದ್ದೇ ಇರುತ್ತೆ, ಕೋಲ್ಡ್ ಕಾಫು ಅದು ಇದು ಅಂತ. ಬಟ್ ಎಲ್ಲ ಮೆಡಿಕಲ್ ಎಮರ್ಜೆನ್ಸೀಸ್ ಎಲ್ಲ ಏನೇನು ಬೇಕೋ ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಡ್ತೀವಲ್ಲ, ಫಸ್ಟ್ ಏಡ್ ಕಿಟ್. ಹೆಂಗಾಗಿತ್ತು 29 ದಿವಸ ಮಳೆಯಲ್ಲಿ ಶೂಟ್ ಮಾಡಿದ್ದು ನಿಮ್ಗೆ? ಇಲ್ಲ, ಸಿಕ್ಕಾಪಡೆ ಕಷ್ಟ ಆಗಿತ್ತು. ಯಾಕೆಂತಂದ್ರೆ ನಿಮಗೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕು ನಾವು. ಅದು ಆಲ್ಮೋಸ್ಟ್ ಒಂದು 30-40 ಕಿಲೋಮೀಟರ್ ಜರ್ನಿ ಪ್ರತಿದಿನ. ಆ ರೋಡ್ಗಳು ಅಂತ ಏನು ವಾವ್ ಇರಲಿಲ್ಲ. ತುಂಬಾ ಸಿಂಗಲ್ ರೋಡು, ಮಡ್ ರೋಡು,
ಗಾಡಿ ಅಕಸ್ಮಾತ್ ಏನೋ ಹುಕ್ಕೊಂಡ್ರೆ ಮುಗೀತು ಕತೆ. ಅದಕ್ಕೆ ಆಮೇಲೆ ಎಷ್ಟು ಜನ ದಾರಿ ತಪ್ಪು ಹೋಗ್ಬಿಡ್ತಿದ್ರು. ಈ ತರದೆಲ್ಲ ಒಂದಷ್ಟು ಕಾರಣಗಳಿಂದ ಆನ್ ಟೈಮ್ ನಾವು ಸ್ಟಾರ್ಟ್ ಮಾಡಕ್ಕಾಗದೆ ಇದ್ರು ಮುಗಿಸೋ ಟೈಮಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಇದು ಮಾಡಿದ್ರು. ದೇವ್ರ ದಯೆಯಿಂದ ಯಾವ ಸ್ಕೆಡ್ಯೂಲ್ ಅಲ್ಲೂ ಯಾವುದೇ ರೀತಿಯ ಹುಷಾರ್ ತಪ್ಪೋದು, ಇಂಟೆನ್ಸ್ ಆಗಿ ಏನೋ ಒಂದು ಗಾಯಗಳಾಗೋದು ಆ ಥರ ಏನೂ ಆಗಿರ್ಲಿಲ್ಲ. ಬಟ್ ಕೆಲವೊಂದ್ ಕಡೆ ನನಗೆ ಚೆನ್ನಾಗಿ ಹೊಡೆತ ಬಿತ್ತು. ಅಂದ್ರೆ ಬೈಕ್ ಸ್ಟಂಟು ಅದು ಇದು ಏನೋ ಮಾಡೋ ಟೈಮಲ್ಲಿ ಸರಿಯಾಗಿ ಮೈಯೆಲ್ಲ ತೆರ್ಚೋಗಿ ಕಾಲಿಗೆಲ್ಲ ಏಟಾಗಿ ತುಂಬಾ ಆಗಿದೆ. ಅದನ್ನೆಲ್ಲ ನಾವು ಮರ್ತು ಬಿಡ್ಬೇಕು. ಬಟ್ ಸಿನಿಮಾ ಔಟ್ಪುಟ್ ಹೆಂಗ್ ಬಂತು ಅಂತ ನೋಡೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ನೋಡಿದಾಗ ಡಬ್ಬಿಂಗಲ್ಲಿ ನಾನು ನೋಡಿದ್ದೆ ಅಷ್ಟೇ. ಅದು ಬಿಟ್ರೆ ಮತ್ತೆ ನಾನು ಯಾವುದೇ ಫುಟೇಜಸ್ ಆಗಲಿ ಅಥವಾ ಏನು ನಡೀತಿದೆ ಅನ್ನೋದಕ್ಕೆ ನಂಗೆ ನೋಡೋಕ್ಕೆ ಆಗಿಲ್ಲ. ಬಟ್ ನಾನು ನೋಡೋದು ಇಲ್ಲ ಅಂತ ನಾನು ಶಬ್ದ ಮಾಡ್ಬಿಟ್ಟಿದ್ದೀನಿ. ಯಾಕಂದ್ರೆ ಫೈನಲ್ ಆಗಿ ಆ ಒಂದು ಸ್ಕ್ರೀನಲ್ಲೇ ನೋಡಬೇಕು ಅಂತ ಆಸೆ. ಸದ್ಯಕ್ಕೆ ಏನೂ ಇಲ್ಲದೆ ಬರೀ ಡ್ರೈ ಆಗಿ ನೋಡಿದ್ವಿ ನಾವು, ಅಂದ್ರೆ ಡಬ್ಬಿಂಗ್ ಟೈಮಲ್ಲಿ. ಔಟ್ಪುಟ್ ಅದ್ಭುತವಾಗಿ ಬಂದಿದೆ. ಹಂಗಾದ್ರೆ ಸಿನಿಮಾದಲ್ಲಿ ಸ್ಟಂಟ್ ಕೂಡ ಇದೆ? ಖಂಡಿತ ಇದೆ. ಅಂದ್ರೆ ನ್ಯಾಚುರಲ್ ಸ್ಟಂಟ್. ಓಕೆ. ಯಾವುದೇ ರೋಪ್ ಆಗಲಿ ಇನ್ನೊಂದಾಗ್ಲಿ ಬಳಸ್ಕೊಳ್ಳದೆ ತುಂಬಾ ನ್ಯಾಚುರಲ್ ಆಗಿ ಏನೇನು ಮಾಡೋಕ್ಕಾಗುತ್ತೋ ಅದನ್ನ ಮಾಡಿದೀವಿ. ಬೇರೆ ಬೇರೆ ಕಡೆಯಲ್ಲಿ ಶೂಟಿಂಗ್ ಆಗಿತ್ತು, ಇಂಟೀರಿಯರ್ ಪ್ಲೇಸ್ಗೆಲ್ಲ ಹೋಗಿದೀವಿ ಅಂತ ಹೇಳಿದೆ ಅಂತ ಹೇಳ್ತಿದ್ರಿ. ಹಂಗಾದ್ರೆ ಡೈರೆಕ್ಟರ್ ಸಿಕ್ಕಾಪಟ್ಟೆ ಕಡೆ ನಿಮ್ಮನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ? ಅಂದ್ರೆ ಡೈರೆಕ್ಟರ್ಗೆ ಅವ್ರದೇ ಆದಂತ ಒಂದು ವಿಜುವಲ್ ನಾಲೆಜ್ ಇದೆ. ಓಕೆ. ಹೀಗೆ ಬರಬೇಕು, ಕ್ಲಾರಿಟಿ ಅಂತಾರೆ ಅದನ್ನ. ಈಗ ನಾನು ಒಬ್ಬ ಡೈರೆಕ್ಟರ್ ಆಗಿ ನಾನು ಅವ್ರ ಜಾಗದಲ್ಲಿ ಇದ್ರೆ ಏನ್ ಮಾಡ್ಬೋದಿತ್ತೋ ಅದನ್ನ ಅದ್ಭುತವಾಗಿ ಅವರು ಕೂಡ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಅವರಿಗೆ ನಾನು ಅವತ್ತು ಒಂದು ಆಡಿಯೋ ಲಾಂಚಲ್ಲೂ ಹೇಳಿದೆ, ನಮ್ದು ಆಡಿಯೋ ಲಾಂಚಲ್ಲಿ ಅವ್ರೊಂದು ಮೀಟರ್ ಇಟ್ಕೊಂಡಿದ್ದಾರೆ. ಓಕೆ. ಇಷ್ಟೇ ಮೀಟರ್ಲ್ಲೇ ಆಕ್ಟ್ ಮಾಡಬೇಕು. ಇದನ್ನ ದಾಟೋದ್ರೆ ಇಲ್ಲ ಇದು ಬೇಡ ಇಷ್ಟೆಲ್ಲ ಮಾಡಿ, ಇಷ್ಟೇ ಬೇಕು. ಆಮೇಲೆ ಕೆಲವೊಂದ್ ಕಡೆ ಅವರು ರಾಗಗಳನ್ನ ಅಕಸ್ಮಾತ್ ಏನ್ರಿ ಈಗ ಬಂದ್ರ ಈ ತರ ಹೇಳೋದಕ್ಕೂ ಇಲ್ಲ ಅದೇ ಬೇಕು ಆ ರಾಗಗಳು ಹೇಳಿಬೇಡಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹಿ ನೋಸ್ ಏನ್ ಕೊಡ್ಬೇಕು, ನಾವ್ ಏನ್ ಬೇಕು ಅನ್ನೋದು. ಎಸ್, ಬಿಕಾಸ್ ಅವರು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋದಕ್ಕೆ ಅವ್ರಿಗೆ ತುಂಬಾ ಕ್ಲಾರಿಟಿ ಇದೆ. ಅವರ ಸಿನಿಮಾದ ಸಬ್ಜೆಕ್ಟ್ ಬಗ್ಗೆ ಆಗ್ಲಿ ಅಥವಾ ಸಿನಿಮಾದ ಆಕ್ಟರ್ಸ್ ಬಗ್ಗೆ ಆಗ್ಲಿ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಆಗ್ಲಿ ಹೇಗ್ ತೆಗೆಸ್ಕೋಬೇಕು ಅನ್ನೋ ಕ್ಲಾರಿಟಿ ಇದೆ. ಸೊ ಹಾಗಾಗಿ ಎಲ್ಲೆಲ್ಲಿ ಏನೇನು ಬೇಕು, ಎಲ್ಲೆಲ್ಲಿ ಹೇಗೆ ತೆಗೆಸ್ಕೋಬೇಕು, ಯಾವ್ಯಾವ ಮೂಡಲ್ಲಿ ಏನೇನು ಕೊಡಬೇಕು, ಅದು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಎಸ್. ಡೈರೆಕ್ಟರ್ ಬಗ್ಗೆ ಹೇಳಿದ್ರೆ, ಚಿತ್ರದ ನಾಯಕಿ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ನಿಮ್ಮ ಜೊತೆ ಕಾಣಿಸ್ಕೊಂಡಂತ ರವೀಕ್ಷಾ ಶೆಟ್ಟಿ ಅವ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ? ಇಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವರ ಒಂದು ಏನ್ ಸ್ಪೇಸಸ್ ಇದೆ ಅಲ್ಲಿ ಅವರು ಒಳ್ಳೆ ಡೆಲಿವರಿ ಕೊಟ್ಟಿದ್ದಾರೆ ಅಂತ ನಾನು ಹೇಳಕ್ ಇಷ್ಟ. ನಿಮ್ಮನ್ನ ಹೊರತುಪಡಿಸಿ ಈ ಚಿತ್ರತಂಡದಲ್ಲಿರುವಂತ ಬೇರೆ ಬೇರೆ ಕಲಾವಿದರ ಪರಿಚಯ ಮಾಡ್ಕೊಡೋದಾದ್ರೆ, ಅವರ ಜೊತೆ ನಟಿಸಿದಂತ ಅನುಭವ ಹೇಗಿತ್ತು? ಸೊ ಇನ್ನು ನನ್ನ ಫ್ಯಾಮಿಲಿ ಅಂತ ಫಸ್ಟ್ ತಗೊಂಡಾಗ ನನ್ನ ಅಮ್ಮ ಬಂದು ಪ್ರತಿಮಾ ನಾಯಕ್ ಅಂತ. ಓಕೆ. ಸೊ ಈಗ ಕಾಂತಾರ ಹಿಂದೆ ಬಂದಂತ ಕಾಂತಾರ ಆಗಿರ್ಬೋದು ಅಥವಾ ಉಳಿದವರು ಕಂಡಂತೆ ಅವ್ರು ಅಲ್ಲಿಂದಾನು ಪರಿಚಯ ಇರೋರು. ರಿಷಬ್ ಶೆಟ್ಟರ್, ರಕ್ಷಿ ಶೆಟ್ಟರ್ದು, ರಾಜ್ವಿ ಶೆಟ್ಟರ್ ಮೂವಿಲೆಲ್ಲ ಅವ್ರು ಮಾಡಿದವ್ರೇನೆ. ಸೊ ತುಂಬಾ ಒಳ್ಳೆ ನಟಿ, ಖಂಡಿತ. ಸೊ ನನಗೆ ನನ್ನ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಶ್ರೀಗೌರಿ ಅಂತ, ಅಲ್ಲಿ ನನಗೆ ಪರಿಚಯ ಆದಂತ ಒಬ್ರು ಅವರು. ಅಲ್ಲಿಂದ ಈ ತರ ಕ್ಯಾಸ್ಟಿಂಗ್ ಇಡ್ಬೇಕಾದ್ರೆ ನಾನೇ ಸಜೆಸ್ಟ್ ಮಾಡಿದೆ, ಈ ತರ ಇವ್ರು ಹೆಂಗೆ ಆಗ್ತಾರೆ ಅಂತ. ಇವನ್ ಸುಖೇಶ್ ಶೆಟ್ರು ಕೂಡ ಚೆನ್ನಾಗಿರ್ತಾರೆ, ಇವ್ರನ್ನೇ ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ಒಂದು ಲುಕ್ ಟೆಸ್ಟ್ ಅದು ಇದು ಮಾಡಿ ಫೈನಲಿ ಆಯ್ತು. ಅದು ಬಿಟ್ರೆ ನಮ್ಮ ತಂದೆ ಕ್ಯಾರೆಕ್ಟರ್ ಅಲ್ಲಿ ರಾಧಾಕೃಷ್ಣ ಅಂತ, ಅವರು ಕೂಡ ಈ ಸರ್ಕಾರಿ ಪ್ರಾಥಮಿಕ ಹಿರಿಯ ಯಾವ್ದು ಬರುತ್ತಲ್ಲ ಅವ್ರದ್ದು ಒಂದು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ, ಸೊ ಅವರು ಈ ಕಾಂತಾರದಲ್ಲಿ ಮಾಡಿದ್ದಾರೆ. ಸೊ ಇವರೇ ರಾಧಾಕೃಷ್ಣ ಅಂತಂದ್ರೆ ನಮ್ಮ ಅಪ್ಪನ ಕ್ಯಾರೆಕ್ಟರ್ ಮಾಡಿದವರು. ಸೊ ಅದಾದ್ಮೇಲೆ ರಘು ಪಾಂಡೇಶ್ವರ್ ಅವರು ಇದ್ದಾರೆ, ಅವರು ಒಂದು ಬೇರೆ ತರದ ಒಂದು ಕ್ಯಾರೆಕ್ಟರ್. ಇನ್ನು ಮೇಜರ್ ಅಂತ ಬಂದಾಗ ಹೀರೋಯಿನ್ ಲೆವೆಲ್ ಅಲ್ಲೇ ಬರೋದಾದ್ರೆ ಜಾಹ್ನವಿ ರಾಯಲ ಅಂತ. ಈಗ ಆಲ್ಮೋಸ್ಟ್ ಒಂದು 5-6 ಸಿನಿಮಾಗಳನ್ನ ಅವ್ರು ಮಾಡಿದ್ದಾರೆ ಬೇರೆ ಬೇರೆ ಕ್ಯಾರೆಕ್ಟರ್ ಅಲ್ಲಿ. ಇದರಲ್ಲಿ ಬೇರೆ ತರದ ಕ್ಯಾರೆಕ್ಟರ್ಗಳು ನಿಮ್ಗೆ ಹೋಗ್ತಾ ಅದ್ರ ಇಂಟೆನ್ಸ್ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ವರುಣ್ ಪಟೇಲ್ ಅಂತ, ಆಮೇಲೆ ರಾಮ್ ನಾಡಗೌಡ ಅಂತ. ಸೊ ಈ ತರ ತುಂಬಾ ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನ ಮಾಡಿರೋರು ತುಂಬಾ ಜನ ಇದ್ದಾರೆ ಸಿನಿಮಾದಲ್ಲಿ. ಸೊ ಬಟ್ ನೀವು ಸಿನಿಮಾ ನೋಡಿದಾಗ ನಿಮಗೆ ಇವ್ರು ಹೊಸಬ್ರೇನಾ ಅನ್ನೋ ತರ ಒಂದು ಫೀಲ್ ಅಂತೂ ಕೊಡುತ್ತೆ. ಅದಂತೂ ನಾನು ಹೇಳಬಲ್ಲೆ. ಹೇಳ್ತಾ ಇದ್ರಿ ನೀವೀಗ ಸಿನಿಮಾ ತಂಡದ ಬಗ್ಗೆ ಹೇಳ್ತಾ ಇದ್ರಿ. ಒಂದ್ ಕಡೆಯಲ್ಲಿ ಈ ಸಿನಿಮಾ ನೋಡಿದವರು ಥಿಯೇಟರ್ ಇಂದ ವಾಪಸ್ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಏನ್ ತಗೊಂಡು ಹೋಗ್ಬೋದು? ಖಂಡಿತವಾಗ್ಲೂ ಪೀಟರ್ನ ಕರ್ಕೊಂಡು ಹೋಗ್ತಾರೆ. ಓಕೆ. ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಮತ್ತೊಂದೇನು ಅಂತಂದ್ರೆ ಈ ಸಿನಿಮಾ ನಿಮಗೆ ನೋಡುವಂತ ಸಿನಿಮಾ ಕೂಡ ಹೌದು, ಕಾಡುವಂತ ಸಿನಿಮಾ ಕೂಡ ಹೌದು. ಎಲ್ಲದೂ ಕಾಡಲ್ಲ ನಿಮಗೆ. ಅಲ್ಲೇ ನೋಡ್ಬಿಟ್ಟೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀವಿ. ಬಟ್ ಒಂದಷ್ಟು ಸ್ವಲ್ಪ ಹೊತ್ತಾದ್ರೂ ನಿಮಗೆ ಸಿನಿಮಾ ಅದರ ಸಾಂಗ್ಗಳಾಗಿರ್ಬೋದು ಅಥವಾ ಅದರ ಸಿನೇರಿಯೋ ಆಗಿರ್ಬೋದು ಕಾಡುತ್ತೆ, ಅದಂತೂ ಹೇಳ್ಬೋದು. ಚಿತ್ರತಂಡದ ಬಗ್ಗೆ ಸಾಕಷ್ಟು ಹೇಳಿದ್ರಿ.
ಈ ಕಿರಿತೆರೆ ಮತ್ತು ಬೆಳ್ಳಿತೆರೆ ಎರಡನ್ನೂ ಹೇಗ್ ಮ್ಯಾನೇಜ್ ಮಾಡಿದ್ರೆ ರಾಜೇಶ್ ಅವರೇ? ಯಾಕಂತ ಹೇಳಿದ್ರೆ ಒಂದ್ ಕಡೆಲೆ ವರ್ಕ್ ಮಾಡ್ಕೊಂಡು ಮನೆಗ್ ಬಂದ್ ಬಿದ್ರೆ ಸಾಕಪ್ಪ ಅಂತ ಎಲ್ರು ಕೂಡ ಅನ್ಕೊಳ್ತಾರೆ, ಬಟ್ ನೀವು ಎರಡೆರಡು ಕಡೆ ಮ್ಯಾನೇಜ್ ಮಾಡಿದ್ರಿ ಹೇಗೆ ಅಂತ? ಇದು ತುಂಬಾ ಖುಷಿ ಕೊಡುತ್ತೆ. ಆಕ್ಚುಲಿ ಐ ಆಮ್ ಅ ವರ್ಕಹಾಲಿಕ್. ಕೆಲಸ ಅಂತ ಬಂದಾಗ ನನಗೆ ಇದಾಗ್ಲಿ, ಟೈಮ್ ಆಗ್ಲಿ, ಹಗಲು ರಾತ್ರಿ ಆಗ್ಲಿ, ಆ ವ್ಯತ್ಯಾಸ ಗೊತ್ತಾಗಲ್ಲ. ಅಂಡ್ ಸೀರಿಯಲ್ ಅಂತ ಬಂದಾಗ ನಿಮಗೆ ಒಂದಷ್ಟು ದಿನದ ಒಂದು ಕೆಲಸಗಳು ಮಾತ್ರ. ಒಂದು ತಿಂಗಳಿನ ಎಪಿಸೋಡ್ ಅಂತ ಬಂದಾಗ ತಿಂಗಳು ಪೂರ್ತಿ ಮಾಡಲ್ಲ, ಅದಕ್ಕೆ ಆದಂತ ಒಂದು ಟೈಮ್ ಲಿಮಿಟ್ಸ್ ಇರುತ್ತೆ. ಅಂಡ್ ಆ ಗ್ಯಾಪ್ ಅಲ್ಲಿ ನಾವು ನಮ್ಮ ಒಂದು ಕೆಲಸ ಅಂತ ಬಂದಾಗ, ಇದು ಕೂಡ ಸಿನಿಮಾ, ನಮ್ಮ ಡ್ರೀಮ್ ಇರೋದೇ ಸಿನಿಮಾ, ಇದ್ರಲ್ಲಿ ಕೆಲಸ ಮಾಡಬೇಕು, ಇಷ್ಟು ವರ್ಷ ಅದಕ್ಕೋಸ್ಕರ ತಪಸ್ ಮಾಡ್ಕೊಂಡ್ ಬಂದಿರೋದು ನಾವುಗಳು. ಆ ತರ ಅಪಾರ್ಚುನಿಟಿ ಸಿಕ್ಕಾಗ 100% ನಾವು ಅದಕ್ಕೆ ಆದಂತ ಟೈಮ್ ಕೊಡಲೇಬೇಕು. ಅಂಡ್ ಆಲ್ಮೋಸ್ಟ್ 38 ದಿನ ಅನ್ಸುತ್ತೆ ಆ ಸ್ಕೆಡ್ಯೂಲಲ್ಲಿ, ಆಲ್ಮೋಸ್ಟ್ 32 ದಿನ ನಂದೇ ಸೀನ್ಸ್ ಇತ್ತು. ಆಬ್ವಿಯಸ್ಲಿ ಹೀರೋ ಅಂತ ಬಂದಾಗ ಎಲ್ಲ ಕಡೆನೂ ಆ ಹೀರೋ ಮಟೀರಿಯಲ್ಗಳು ಹೋಗ್ತಾನೆ ಇರಬೇಕಾಗುತ್ತೆ ಕ್ಯಾರೆಕ್ಟರ್ಲಿ. ಸೊ 32 ದಿನ ಮ್ಯಾನೇಜ್ ಮಾಡಿದ್ದೆ, ತೊಂದರೆ ಇಲ್ಲ. ಯಾಕಂದ್ರೆ ಪ್ರಯರ್ ಆಗಿ ಇನ್ಫಾರ್ಮ್ ಮಾಡ್ಕೊಂಡು ನಾನು ಈ ದಿನ ಇರಲ್ಲ ಅಂತ ಹೇಳಿ ಸೀರಿಯಲ್ಗಳಲ್ಲಿ ಅದು ನಡೆಯಲ್ಲ ಆಕ್ಚುಲಿ, ಬಟ್ ಸಪೋರ್ಟ್ ಮಾಡಿ ಆಯ್ತು, ಸಪೋರ್ಟ್ ಸಿಕ್ತು. ಖಂಡಿತ ಸಿಕ್ಕಿದೆ. ಸೊ ಹಾಗಾಗಿರೋದಕ್ಕೆ ಪೀಟರ್ ಒಂದು ಒಳ್ಳೆ ರೀತಿಯಲ್ಲಿ ಬಂದಿದೆ. ಈಗ ನಾನು ಆಗ್ಲೂ ಕೂಡ ಕೇಳಿದೆ ನಿಮ್ಮ ಹತ್ರ, ಸಿನಿಮಾ ಮತ್ತು ಸೀರಿಯಲ್ ಇವೆರಡನ್ನು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ, ಬಟ್ ಡಿಫ್ರೆನ್ಸ್ ಏನು ಅಂತ ಹೇಳಿ, ಸಿನಿಮಾಕ್ಕೂ ಮತ್ತು ಸೀರಿಯಲ್ಗೂ ಇರುವಂತ ಅನುಭವಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ? ಸೀರಿಯಲ್ ಅಂತ ಬಂದಾಗ ಒಂದು ಕ್ಯಾರೆಕ್ಟರ್ನ ನಾವು ವರ್ಷಾನ್ಗಟ್ಲೆ ಮಾಡ್ತೀವಿ. ಯಾಕಂದ್ರೆ ಅದಕ್ಕೆ ಅದು ಮುಗಿಯೋ ತನಕನೂ ನಮ್ಗೆ ಅದರ ಒಂದು ಏನಂತಾರೆ ಕ್ಯಾರೆಕ್ಟರ್ ನಾವು ಒಕ್ಕೊಂಡ್ಬಿಡ್ತೀವಿ. ಆಕ್ಷನ್ ಅಂದಾಗ ನಾವು ಈ ಕ್ಯಾರೆಕ್ಟರ್ ಇದನ್ನ ಮಾಡ್ಬೇಕು ಅಂತ ಇರುತ್ತೆ. ಬಟ್ ಸಿನಿಮಾ ಅಂತ ಬಂದಾಗ ಅದೊಂದು 35-40 ದಿನದ ಒಂದು ಜರ್ನಿ. ಆ ಜರ್ನಿ ನಮಗೆ ಲೈಫ್ ಟೈಮ್ ಉಳಿಬೇಕು. ಈಗ ಪೀಟರ್ ಅಂತ ಬಂದಾಗ 2 ಶೇಡ್ ಬರುತ್ತೆ. ಆ 2 ಶೇಡ್ ಅಲ್ಲಿ ಒಬ್ಬ ನಾರ್ಮಲ್ ಆಗಿರ್ತಾನೆ, ಇನ್ನೊಬ್ಬ ರಗಡ್ ಆಗಿರ್ತಾನೆ. ಅದು ಇಬ್ರು ಒಬ್ರೆ, ಅದೇನ್ ಡಬಲ್ ಕ್ಯಾರೆಕ್ಟರ್ ಅಲ್ಲ, ಬಾಡಿ ಡಬಲ್ ಅಲ್ಲ. ಆಕ್ಚುಲಿ ಎಲ್ಲೋ ಒಂದ್ ಕಡೆಯಿಂದ ನೋಡಿದಾಗ ಪೀಟರ್ ನನ್ನೊಳಗಿರುವಂತ ಒಬ್ಬ ಕ್ಯಾರೆಕ್ಟರ್ ಅಲ್ವೇ ಅಲ್ಲ, ನನ್ನನ್ನು ಹೊರತುಪಡಿಸಿ ಇರುವಂತ ಕ್ಯಾರೆಕ್ಟರ್. ರಾಜೇಶ್ ಅಂತ ಬಂದಾಗ ಏನ್ ಮಾಡಬಲ್ಲ, ಇಷ್ಟೇ ಮಾಡಬಲ್ಲ ಅನ್ನೋದೊಂದಷ್ಟು ಜನಕ್ಕೆ ಒಂದು ಏನಂತಾರೆ ಬ್ಯಾರಿಗೇಡ್ಸ್ ಗಳನ್ನ ಹಾಕೊಂಡಿರ್ತಾರೆ, ಬೌಂಡ್ರೀಸ್ ಅಂತ ಹಾಕೊಂಡಿರ್ತಾರೆ. ಅದನ್ನ ಮೀರಿ ಪೀಟರ್ ಇರೋದು. ಓ ರಾಜೇಶ್ ಹೀಗೂ ಮಾಡ್ಬೋದಾ, ಓ ರಾಜೇಶ್ ಪೀಟರ್ ಆದ್ರೆ ಹೀಗೂ ಮಾಡ್ಬೋದಾ, ರಾಜೇಶ್ ಹಾಗಾದ್ರೆ ಹೀಗೂ ಮಾಡ್ಬೋದಾ. ಯಾಕಂದ್ರೆ ನನ್ನ ಫಸ್ಟ್ ಸಿನಿಮಾದಲ್ಲಿ ಎಲ್ಲರೂ ನೋಡ್ಕೊಂಡು ಹೇಳಿದವರು, ಓ ನೀವು ಕಾಮಿಡಿಗೆ ಸೆಟ್ ಆಗ್ತೀರಾ ಅಷ್ಟೇ ಅಲ್ವಾ ಅಂತ, ಆ ಥರ ಮೆಂಟಾಲಿಟಿ ಇತ್ತು. ಬಟ್ ಪೀಟರ್ ಅಂತ ಬಂದಾಗ ನನ್ನ ಕ್ಯಾರೆಕ್ಟರ್ ಡಿಸೈನ್ ಬೇರೆ ಥರನೇ ಇದೆ. ಪ್ರಾಬಬ್ಲಿ ಅದಕ್ಕೆ ಪೀಟರ್ ತುಂಬಾ ಜನಕ್ಕೆ ಮೆಮೊರಿಲಿ ಉಳ್ಕೊಳ್ಳುತ್ತೆ. ಅಂಡ್ ನನಗೂ ಕೂಡ ಪೀಟರ್ ಒಂದು ಒಳ್ಳೆ ಸಕ್ಸಸ್ ಕೊಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಎಸ್ ರಾಜೇಶ್ ಅವರೇ, ಈ ಪೀಟರ್ ಅವಕಾಶ ನಿಮ್ಗೆ ಹೆಂಗ್ ಬಂತು ಅಂತ ಹೇಳಿ? ಅದೊಂದು ತುಂಬಾ ಮೆಮೊರೇಬಲ್ ಜರ್ನಿ. ಆಕ್ಚುಲಿ ನನ್ನ ಬಾಲಾಜಿ ಫೋಟೋ ಸ್ಟುಡಿಯೋ ಮತ್ತೆ ಸುಕೇಶ್ ಶೆಟ್ಟರ್ ಹಿಂದಿನ ಸಿನಿಮಾ ದೂರದರ್ಶನ ಒಂದೇ ಸ್ಟುಡಿಯೋದಲ್ಲಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇತ್ತು, DI ಅಂಡ್ ಗ್ರಾಫಿಕ್ಸ್. ಆ ಟೈಮಲ್ಲಿ ಸುಕೇಶ್ ಶೆಟ್ಟರು ಡೈಲಿ ಬರೋರು, ನಾನು ಡೈರೆಕ್ಟರ್ ಅಲ್ವಾ ಸಿನಿಮಾಗೆ, ನಾನು ಡೈಲಿ ಹೋಗೋನು, ಅದು ಮೀಟಪ್ ಆಗ್ತಿತ್ತು. ಅದಕ್ಕಿಂತ ಮುಂಚೆ ನನ್ನ ಆಫೀಸ್ಗೆ ನನ್ನ ಬಾಲಾಜಿ ಫೋಟೋ ಸ್ಟುಡಿಯೋದ ರೈಟರ್ ಅಭಿ ಅಂತ, ಅವನು ಬಂದು ಪೋಸ್ಟರ್ ಡಿಸೈನ್ ಮಾಡೋದೆಲ್ಲ ಅವನೇ, ಅವನು ಇದ್ರದ್ದು ಪೋಸ್ಟರ್ ಡಿಸೈನ್ ಎಲ್ಲ ಅವನೇ ಮಾಡಿರೋದು. ತುಂಬಾ ದೊಡ್ಡ ಪೋಸ್ಟರ್ ಡಿಸೈನರ್ ಅವನು ಈಗ ಇಂಡಸ್ಟ್ರಿಯಲ್ಲಿ. ಅವನು ಕತೆ ಬರ್ದಿದ್ದು ನನ್ನ ಬಾಲಾಜಿ ಫೋಟೋ ಸ್ಟುಡಿಯೋ. ಅವನು ಕತೆನ ಒಂದಷ್ಟು ಜನಕ್ಕೆ ಕೇಳಿಸ್ಬೇಕಲ್ಲ, ಹೇಗಿದೆ, ಏನಾದ್ರು ಇನ್ಪುಟ್ ಇದೆಯಾ ಅಂತ. ಅವಾಗ ಸುಕೇಶ್ ಶೆಟ್ಟರ್ನ ಆಫೀಸಿಗೆ ಕರ್ಸಿದ್ದ. ಬಟ್ ಸುಕೇಶ್ ಶೆಟ್ಟರ್ ಆಫೀಸಲ್ಲಿ ಇದ್ದಾಗ ನಾನು ಇರಲಿಲ್ಲ, ನಾನು ಶೂಟಿಂಗ್ ಅಲ್ಲಿ ಇದ್ದೆ. ನಾನು ಆಮೇಲೆ ಅವರು ಹೊರಡ್ಬೇಕಾದ್ರೆ ಬಂದೆ, ಅಲ್ಲಿ ಅದೇ ಫಸ್ಟ್ ಮೀಟ್. ಬಟ್ ಅದು ಇಲ್ಲಿವರೆಗೂ ಬರುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ಸೊ ಅದಾದ್ಮೇಲೆ ಅವ್ರದ್ದು ಸಿನಿಮಾ ರಿಲೀಸ್ ಆಯ್ತು, ನಂದು ಸಿನಿಮಾ ರಿಲೀಸ್ ಆಯ್ತು. ಸಿನಿಮಾ ರಿಲೀಸ್ ಆಗಿ ಒಂದಷ್ಟು ಬೇರೆ ಯಾವುದೋ ಒಂದು ಕೆಲಸಕ್ಕೋಸ್ಕರ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡುವಂತ ಒಂದು ಅವಕಾಶ ಸಿಕ್ತು. ಅಲ್ಲಿ ಇಬ್ಬರಿಗೂ ಒಂದು ಹಠ ಇತ್ತು, ಇಲ್ಲ ಏನೋ ಒಂದು ಮಾಡ್ಬೇಕು, ರಾಜೇಶ್ ಒಂದು ಕತೆ ಮಾಡ್ತೀನಿ, ಒಟ್ಟಿಗೆ ವರ್ಕ್ ಮಾಡೋಣ ಅಂತಂದ್ರು. ಯೂಶಲಿ ತುಂಬಾ ಜನ ಹೇಳ್ತಾರೆ ಕತೆ ಮಾಡ್ಬಿಡೋಣ ಅಂತ, ದುಡ್ಡು ಯಾರು ತಂದು ಕೊಡ್ತಾರೆ. ಸೊ ಆವಾಗ ಒಂದು ಲೈನ್ ಕ್ರಿಯೇಟ್ ಆಗಿತ್ತು. ಆಕ್ಚುಲಿ ಪೀಟರ್ ಲೈನ್ ಆವಾಗ ಅದಿರ್ಲಿಲ್ಲ, ಈ ಶಿಂಗಾರಿ ಮೇಳ ಮತ್ತೊಂದು ಅವೆಲ್ಲ ಏನೂ ಇರ್ಲಿಲ್ಲ. ಸುಮ್ನೆ ಏನೋ ಒಂದು ಏನಂತಾರೆ ದೇಸಿ ಕಥೆಯ ದೇಸಿ ಹೀರೋ ತರ ಒಂದು ಲೈನ್ ಇತ್ತಷ್ಟೇ. ಏನೇನೋ ನಡೀತಾ ಇತ್ತು. ಸಡನ್ ಆಗಿ ಒಂದು 15-20 ದಿನ ಆದ್ಮೇಲೆ ರಾಜೇಶ್ ಒಂದು ಈ ತರ ಬನ್ನಿ ಮೀಟ್ ಮಾಡ್ಬೇಕು ಅಂದ್ಬಿಟ್ಟು JP ನಗರಕ್ಕೆ ಕರೆದ್ರು. ನಮ್ ರೆಗ್ಯುಲರ್ ಅಡ್ಡ ಹಿಂಗಾಗಿದೆ. ನಂಗೆ ಒಂದ್ ನಿಮಿಷ ವಾವ್ ಅನ್ಸ್ತು, ಶೆಟ್ರೆ ಇದು ಸಕ್ಕದಾಗಿದೆ, ಡೆವಲಪ್ ಮಾಡೋಣ. ಬಟ್ ದುರದೃಷ್ಟ ಏನು ಅಂತಂದ್ರೆ ನನ್ನ ಕಥೆಯಲ್ಲಿ ಸೇರಿಸ್ಕೊಂಡಿಲ್ಲ. ನಾನೊಂದು ಚಿಕ್ಕ ಪುಟ್ಟ ಇನ್ಪುಟ್ ಕೊಟ್ಟಿದ್ದೀನಿ ಅಷ್ಟೇ, ಅದ್ ಬಿಟ್ರೆ ನನ್ನ ಕತೆಗೆ ಸೇರಿಸ್ಕೊಂಡೇ ಇಲ್ಲ. ಅದು ಅವರ ಫ್ರೀಡಮ್, ಸೇರಿಸ್ಕೊಳ್ಳೇಬೇಕು ಅಂತ ಏನಿಲ್ಲ. ಆಮೇಲೆ ಒಬ್ಬ ನಿರ್ದೇಶಕನ ಮೇಲೆ ಒಬ್ಬ ನಾಯಕ ನಟಂಗೆ ನಂಬಿಕೆ ಇದ್ದಾಗಲೇ ಮಾತ್ರ ಅದೆಲ್ಲದೂ ಈಸಿ ಆಗಕ್ ಸಾಧ್ಯ. ಬಾಂಡಿಂಗ್ ಗೊತ್ತು, ಇವ್ರು ಮಾಡೋದು ಹೆಂಗ್ ಮಾಡ್ತಾರೆ, ಇವರ ಒಂದು ಕ್ಲಾರಿಟಿ ಏನು, ಇವರ ಒಂದು ಸ್ಮಾರ್ಟ್ನೆಸ್ ಏನು, ಇವ್ರಿಗೆ ಮಾಡೋ ಎಲ್ಲ ಕೆಪಾಸಿಟಿ ಇದೆಯಾ ಅಂತಂದಾಗ
ನಾವು ಆರಾಮಾಗಿ ಆಕ್ಟಿಂಗ್ ಮೇಲೆ ಫೋಕಸ್ ಮಾಡ್ಕೊಂಡಿರ್ಬೋದು. ಹಾ. ಸೊ ಹಾಗೆ ಅವ್ರದ್ದು ಟೀಮ್ ಇತ್ತು, ಟೀಮ್ ಜೊತೆ ಎಲ್ಲ ಆಗ್ತಾ ಇತ್ತು. ಜುಲೈಯಲ್ಲಿ ಶೂಟಿಂಗು ಅಂತ ಗೊತ್ತಾಯ್ತು. ಶೂಟಿಂಗ್ ಹೋಗಿದ್ವಿ. ಅದೇ ಟೈಮಲ್ಲಿ ರವಿ ಹಿರೇಮಠ್, ನಮ್ಮ ಪ್ರೊಡ್ಯೂಸರ್ ರವಿ ಹಿರೇಮಠ್ ಮತ್ತೆ ರಾಕೇಶ್ ಹೆಗಡೆ ಅಂತ ಇಬ್ರು ಕೈ ಜೋಡಿಸಿದ್ರು. ಸೊ ರವಿ ಹಿರೇಮಠ್ ಅವರು ತುಂಬಾ ವರ್ಷಗಳಿಂದ ಸೌಂಡ್ ಡಿಸೈನ್ ಅಲ್ಲಿ ಇರುವಂತ ಒಬ್ಬ ಅದ್ಭುತವಾದಂತಹ ಸೌಂಡ್ ಟೆಕ್ನಿಷಿಯನ್ಸ್ ಅವರು. ಅವ್ರು ಕೈ ಜೋಡಿಸಿದಾಗ ಒಂದು ಸಿನಿಮಾದ ಸೌಂಡ್ ಡಿಸೈನ್ ಹೆಂಗ್ ಬರುತ್ತೆ ಅಂತ ಸುಮ್ನೆ ಲೆಕ್ಕ ಹಾಕೊಳ್ಳಿ. ಸೌಂಡ್ ಡಿಸೈನೇ ಸಿನಿಮಾದ ಜೀವಾಳ, ಅಂದ್ರೆ ಸೌಂಡ್ ಅಂಡ್ ಸೌಂಡ್ ಡಿಸೈನ್. ಅದು ಸೇರ್ಕೊಂಡಾಗ ಒಬ್ಬ ಟೆಕ್ನಿಷಿಯನ್ ನಿರ್ಮಾಪಕನಾಗಿ ಬಂದಾಗ, ಆನ್ ಬೋರ್ಡ್ ಆದಾಗ ಆ ಸಿನಿಮಾದ ಲೆವೆಲ್ ಬೇರೆ ತರನೇ ಹೊರಟೋಗುತ್ತೆ ನಿಮಗೆ. ಸೊ ನಾನು ಅದಕ್ಕೆ ಅದು ಡಾಲ್ಬಿ ಅಟ್ಮಾಸ್ ಅಲ್ಲೆಲ್ಲ ಈಗ ತರೋ ಪ್ರಯತ್ನದಲ್ಲಿದೆ. ಅದು ಬಂತು ಅಂತಂದ್ರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬೇರೆ ಲೆವೆಲ್ಗೆ ಹೋಗುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಜರ್ನಿ ಇಲ್ಲಿವರೆಗೂ ತಂದು ನಿಲ್ಸಿದೆ. ಈಗ ಇಲ್ಲಿವರೆಗೂ ಬಂದು ಕೂರೋ ತರ ಆಗಿದೆ. ಒಟ್ನಲ್ಲಿ ಸುಖೇಶ್ ಶೆಟ್ರು ಓಕೆ ಅಂದ್ಬಿಟ್ರು ಅವತ್ತು. ಎಸ್. ಆಮೇಲೆ ಸುಖೇಶ್ ಶೆಟ್ರಿಗೆ ನಮ್ಮ ನಿರ್ಮಾಪಕರು ಕೂಡ ಅಷ್ಟೇ ಓಕೆ 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 ಅನ್ಕೊಂಡೆ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ. ಅಂಡ್ ಸುಖೇಶ್ ಶೆಟ್ರದ ಎಲ್ಲ ಇನಿಷಿಯೇಟಿವ್, ಅವರು ಇವಾಗ ಥಿಂಕ್ ಮ್ಯೂಸಿಕ್ ಅನ್ನೋ ಒಂದು ದೊಡ್ಡ ಸಂಸ್ಥೆ ನಮ್ಮ ಕನ್ನಡಕ್ಕೆ ಬಂದು ಫಸ್ಟ್ ಸಿನಿಮಾ ಇದನ್ನ ಆಡಿಯೋ ಲಾಂಚ್ ಮಾಡಿದ್ದಾರೆ ಅಂತಂದ್ರೆ ಅದೆಲ್ಲ ಸುಖೇಶ್ ಶೆಟ್ರಿಗೆ ಸಲ್ಬೇಕಾದಂಥದ್ದು. ಅದ್ರ ಜೊತೆಗೆ ರಾಕೇಶ್ ಹೆಗಡೆ ಅಂಡ್ ರವಿ ಹಿರೇಮಠ್ ಇವರ ಒಂದು ಕೈ ಚಳಕನೂ ಅಷ್ಟೇ ಇದೆ. ಮ್ಯೂಸಿಕ್ ಡೈರೆಕ್ಟರ್ ಬಂದು ರಿತ್ವಿಕ್ ಮುರಳೀಧರ್ ಅಂತ. ಈ ಹಿಂದೆ ತುಂಬಾ ಸಿನಿಮಾಗಳನ್ನು ಮಾಡಿದ್ದಾರೆ. ಬಟ್ ಈ ಸಿನಿಮಾ ಅವರಿಗೆ ರೀಲಾಂಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಬಿಕಾಸ್ ಈ ಸೌಂಡಿಂಗು ಹಿಂದಿನ ಯಾವುದೇ ಸಿನಿಮಾಗಳಲ್ಲಿ ನಾನಂತೂ ಕೇಳಿಸ್ಕೊಂಡಿಲ್ಲ. ಬಿಕಾಸ್ ನಾನು ಒಬ್ಬ ಟೆಕ್ನಿಷಿಯನ್ ರೋಪಿನ್ ಆದಾಗ ನಮ್ಮ ಸಿನಿಮಾಗೆ ಅವರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋದು ನಾನು ಕೂಡ ಒಬ್ಬ ಟೆಕ್ನಿಷಿಯನ್ ಆಗಿ ನನ್ನ ಕರ್ತವ್ಯ ಆಗುತ್ತೆ, ಆರ್ಟಿಸ್ಟ್ಗಿಂತ ಜಾಸ್ತಿ. ಅದರಲ್ಲಿ ಸಂಗೀತಗಾರರಾಗಿರ್ಬೋದು, ಛಾಯಾಗ್ರಾಹಕರಾಗಿರ್ಬೋದು, ಅಂದ್ರೆ ಸಿನಿಮಾಟೋಗ್ರಾಫರ್, ಮತ್ತೆ ಸಂಕಲನಕಾರರು, ಎಡಿಟರ್ ಆಗಿರ್ಬೋದು, ಇವರು ತುಂಬಾ ಮೇಜರ್ ಪಾರ್ಟ್ಗಳನ್ನ ತಗೋತಾರೆ. ಯಾಕಂದ್ರೆ ಅವರೇ ಸರಿಯಾಗಿಲ್ಲ ಅಂತಂದ್ರೆ ಸಿನಿಮಾ ಆಬ್ವಿಯಸ್ಲಿ ಸರಿಯಾಗಿ ಬರಲ್ಲ. ಇನ್ನು ಸಿನಿಮಾಟೋಗ್ರಫಿ ನಾವು ಆನ್ ಸ್ಪಾಟ್ ಅಲ್ಲಿ ಮುಗಿಸ್ಕೊಂಡ್ ಬಂದ್ಬಿಡ್ತೀವಿ. ಬಟ್ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಆಟ ಆಡೋದಿದೆಯಲ್ಲ, ಅದೇ ದೊಡ್ಡ ಮೇಜರ್ ಪ್ಲಸ್ ಆಗುತ್ತೆ. ಅದರಲ್ಲಿ ರಿತ್ವಿಕ್ ಅವರು ತುಂಬಾ ಅದ್ಭುತವಾದಂತ ಒಂದು ಸಾಂಗ್ಸ್ ಗಳನ್ನು ಕೊಟ್ಟಿದ್ದಾರೆ. ನಂಗೆ ಇನ್ನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ನಾನು ಹೇಳಕ್ ಹೋಗಲ್ಲ, ಬಿಕಾಸ್ ನಾನು ನೋಡೇ ಇಲ್ಲ ಅದನ್ನ. ಇದನ್ನೇ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಂದ್ಮೇಲೆ ಇನ್ನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕ್ರೇಜಿ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ನಾನು ಕೂಡ ಒಬ್ಬ ಪ್ರೇಕ್ಷಕನಾಗಿ ಈ ಸಿನಿಮಾಗೆ ನಾನು ಕಾಯ್ತಾ ಇದ್ದೆ. ವೀಕ್ಷಕರೇ, ಪೀಟರ್ ಸಿನಿಮಾ ತಂಡದ ಜೊತೆಯಲ್ಲಿ ದೀಪಾವಳಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸ್ತಾ ಇದ್ವಿ. ಹಾಗೇನೆ ನಮ್ಮ ಸ್ಟುಡಿಯೋದಲ್ಲಿ ಪೀಟರ್ ಸಿನಿಮಾದ ನಾಯಕಿ ಕೂಡ ಜಾಯ್ನ್ ಆಗಿದ್ದಾರೆ, ನಟಿ ಕೂಡ ಜಾಯ್ನ್ ಆಗಿದ್ದಾರೆ, ರವೀಕ್ಷಾ ಶೆಟ್ಟಿ ಇದ್ದಾರೆ. ಹಾಯ್ ರವೀಕ್ಷಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮ್ಗೆ. ಥ್ಯಾಂಕ್ ಯು. ವಿಶ್ ಯು ದಿ ಸೇಮ್. ಯೂಶುವಲಿ ದೀಪಾವಳಿ ಅಂತ ಹೇಳಿದ್ರೆ ನಿಮ್ ತಲೆಯಲ್ಲಿ ಏನ್ ಬರುತ್ತೆ? ನೀವು ಹೆಂಗೆ ದೀಪಾವಳಿನ ಆಚರಿಸ್ತೀರಾ? ನಾವೇನು ಅಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡಲ್ಲ. ನಾರ್ಮಲಿ ಮನೆಯಲ್ಲಿ ಮನೆ ಮುಂದೆ ದೀಪ ಇಡೋದು, ಅಂಡ್ ದೇವ್ರಿಗೆ ಪೂಜೆ ಮಾಡೋದು, ನೈವೇದ್ಯ ಇಡೋದು, ಅಂಡ್ ಸ್ವೀಟ್ ಮಾಡೋದು ಮನೆಯಲ್ಲಿ ಅಷ್ಟೇ. ರಿಲೇಟಿವ್ಸ್ನೆಲ್ಲ ಇನ್ವೈಟ್ ಮಾಡೋದು, ಸಿಂಪಲ್. ಪಟಾಕಿ ನೋಡಿಲ್ವಾ? ಇಲ್ಲ, ಪಟಾಕಿ ಹೊಡೆಯಲ್ಲ. ಇಲ್ಲ, ಚಿಕ್ಕ ವಯಸ್ಸಿಂದ ಅಭ್ಯಾಸ ಇಲ್ಲ. ಮೇ ಬಿ ಅಮ್ಮ ಅದನ್ನ ಜಾಸ್ತಿ ಮಾಡಿಸಲ್ಲ, ಅದಕ್ಕೆ. ರವೀಕ್ಷಾ ಅವರೇ, ಈಗ ಪೀಟರ್ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ, ಪೀಟರ್ ಆಫರ್ ನಿಮ್ಗೆ ಹೆಂಗ್ ಬಂತು? ಪೀಟರ್ ಅಂದ್ರೆ ಏನು ನಿಮ್ ಪ್ರಕಾರ? ಪೀಟರ್ ಆಫರ್ ಬಂದಿದ್ದು ಥ್ರೂ ಅ ರೆಫರೆನ್ಸ್ ಅಂತ ಹೇಳ್ಬೋದು. ನಾನು ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೆ, ಧರಣಿ. ಅಲ್ಲಿ ವರ್ಕ್ ಮಾಡ್ತಿದ್ದ ಕಾಸ್ಟ್ಯೂಮ್ ಡಿಸೈನರ್ ನನ್ನ ಪ್ರೊಫೈಲ್ನ ಇಲ್ಲಿ ಕಳಿಸಿದ್ರು ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದ್ದು. ಆ್ಯಂಡ್ ಆಲ್ಸೋ ಲೈಕ್ ದಿ ಟೀಮ್, ನಾನು ಅಲ್ಲಿ ವರ್ಕ್ ಮಾಡ್ತಾ ಇರೋದು DOP ಆಗಿರ್ಬೋದು, ದೇ ಆ್ಯಕ್ಚುಲಿ ನಮ್ಮ ಡಿರೆಕ್ಟರ್ ಸರ್ ಜೊತೆ ವರ್ಕ್ ಮಾಡಿದ್ರು ಇನ್ ಅ ಪ್ರೀವಿಯಸ್ ಪ್ರಾಜೆಕ್ಟ್. ಅವರು ನನ್ನ ಬಗ್ಗೆ ಹೇಳಿದರು. ಸೊ ದಟ್ಸ್ ಹೌ ಐ ಗಾಟ್ ಇನ್ ಟು ದಿಸ್ ಪ್ರಾಜೆಕ್ಟ್. ರಾಜೇಶ್ ಅವರೇ, ಇಷ್ಟೊತ್ತು ನಾನು ನಿಮ್ಮ ಒಬ್ರ ಜೊತೆ ಮಾತಾಡ್ತಾ ಇದ್ದೆ. ಈಗ ನಿಮ್ಮ ಚಿತ್ರದ ಹೀರೋಯಿನ್ ಕೂಡ ಬಂದಿದ್ದಾರೆ. ಅವ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ? ಇಲ್ಲ, ತುಂಬಾ ಚೆನ್ನಾಗೇ ಇತ್ತು. ಅಂಡ್ ಎಲ್ಲರೂ ಫಸ್ಟ್ ಟೈಮ್ ಮೀಟ್ ಮಾಡಿರೋದು ನಾವುಗಳು. ಯಾರು ಹಿಂದೆ ಪರಿಚಯ ಅಂತ ಯಾರು ಇರ್ಲಿಲ್ಲ. ಎಸ್ಪೆಷಲಿ ರವೀಕ್ಷಾ ಆಗಿರ್ಬೋದು, ಜಾಹ್ನವಿ ಆಗಿರ್ಬೋದು, ರಘು ಪಾಂಡೇಶ್ವರ್ ಅವರಾಗಿರ್ಬೋದು. ರಘು ಪಾಂಡೇಶ್ವರ್ ಜೊತೆ ನಮ್ ಕಾಂಬಿನೇಷನ್ ಇರ್ಲಿಲ್ಲ ಯಾವುದನ್ನು. ಅಂಡ್ ಪ್ರತಿಮಕ್ಕ ನಾನು ಹೇಳ್ದಂಗೆ ಸೀರಿಯಲ್ ಅಲ್ಲಿ ಮೀಟ್ ಮಾಡಿದ್ದು. ಇನ್ನು ಎಲ್ಲರೂ ಕೂಡ ಹೊಸಬ್ರೆ, ಎಲ್ಲ ಫಸ್ಟ್ ಟೈಮೇ ಮೀಟ್ ಮಾಡಿ ಆಕ್ಟ್ ಮಾಡಿದಂತ. ಬಟ್ ನಿಮ್ಗೆ ಸಿನಿಮಾ ನೋಡ್ಬೇಕಾದ್ರೆ ಅದು ಅನ್ಸಲ್ಲ ಆಬ್ವಿಯಸ್ಲಿ, ಬಿಕಾಸ್ ಎಲ್ಲರೂ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಿದ್ರು. ಅವ್ರವ್ರ ಪಾತ್ರವನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿದ್ದಾರೆ. ಸೊ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಯಾವತ್ತೂ ಕೂಡ ಹೊಸ ಪರಿಚಯ ಅನ್ಸ್ಲೇ ಇಲ್ಲ ನಿಮ್ಗೆ? ಇಲ್ಲ,
ಪರಿಚಯ ಇಲ್ಲದೆ ಇದ್ರೂ ನಾವು ಮಾಡ್ಲೇಬೇಕು. ನಮ್ಮ ಪ್ರೊಫೆಷನಲಿಸಮ್ ಅದನ್ನ ಬಿಟ್ಕೊಡಕ್ ಆಗಲ್ಲ. ಯಾಕೆಂದ್ರೆ ಎಂಡ್ ಆಫ್ ದಿ ಡೇ ಪಾತ್ರಗಳು ಅಷ್ಟೇನೆ. ನಿಜ. ಅಲ್ಲಿ ಕಟ್ ಅಂದಾಗ ಮುಗೀತು, ಕಾಂಬಿನೇಷನ್ ಬರ್ಲೇಬೇಕು. ಆಮೇಲೆ ಅಲ್ಲಿ ಏನು ನಾವು ಮೂಡ್ಸ್ ಕೊಡ್ಬೇಕು ಅದನ್ನ ಕೊಡ್ಲೇಬೇಕು. ಕಟ್ ಅಂದ್ಮೇಲೆ ಅಲ್ಲಿ ಮುಗೀತು. ಅದ್ ಬಿಟ್ರೆ ನಾವು ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗೋದಾಗ್ಲಿ ಯಾವ್ದು ಮಾಡಲ್ವಲ್ಲ. ಪೀಟರು ಅಂಡ್ ರವೀಕ್ಷಾ ಬಂದು ಮೀರಾ ಆಗಿ ಏನು ಕೊಡ್ಬೇಕು ಅದನ್ನ ಕೊಡ್ತೀವಿ. ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ ಈಗಾಗಲೇ ಪೀಟರ್ ಚಿತ್ರದ ಕುರಿತಂತೆ. ಪೀಟರ್ನ ಬೆಡಗಿ ರವೀಕ್ಷಾ ಶೆಟ್ಟಿ ಅವರು ಮೂಲತಃ ಕೊಡಗಿನ ಕುವರಿ. ಒಂದು ಆ ಭಾಗದಲ್ಲಿ ಆದಂತ ಶೂಟಿಂಗ್ ವಿಚಾರವಾಗೂ ಕೂಡ ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ, ರಾಜೇಶ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಎಲ್ಲೆಲ್ಲ ಚಿತ್ರೀಕರಣ ಆಗಿತ್ತು ಅಂತೇಳಿ. ರವೀಕ್ಷಾ ಅವರೇ, ಈಗ ಸಿನಿಮಾ ಅಂತ ಹೇಳಿದ್ರೆ ಒಂದಷ್ಟು ಚಾಲೆಂಜಸ್ಗಳು ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಸ್ಪಾಟ್ಗಳಿಗೆ ವಿಸಿಟ್ ಮಾಡಬೇಕು. ಅದು ಕಾಡಾಗಿರ್ಬಹುದು, ಬೆಟ್ಟ ಗುಡ್ಡ ಆಗಿರ್ಬಹುದು, ಹೀಗೆ ಬೇರೆ ಬೇರೆ ಕಡೆ ಎಲ್ಲ ವಿಸಿಟ್ ಮಾಡ್ಲೇಬೇಕಾಗತ್ತೆ. ನಿಮ್ಗೆ ಹೆಂಗ ಅನ್ಸ್ತು ಈ ಎಕ್ಸ್ಪೀರಿಯನ್ಸ್ ಅಂತ? ತುಂಬಾನೇ ಚೆನ್ನಾಗಿತ್ತು ಆಕ್ಚುಲಿ. ಲೈಕ್ ನಾವು ಮಳೆಯಲ್ಲಿ ಶೂಟ್ ಮಾಡಿದ್ವಿ ಮೋಸ್ಟ್ ಆಫ್ ದ ಸೀಕ್ವೆನ್ಸ್. 29 days, ರೈಟ್? ಅದ್ ನಂದಷ್ಟಿರ್ಲಿಲ್ಲ, ಸರ್ದಿತ್ತು. ಮೇ ಬಿ ಅವ್ರಿಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ನಾನ್ ಹೋಗಿದ್ದಾಗ ಅಷ್ಟು ಮಳೆ ಇರ್ಲಿಲ್ಲ, ಬಟ್ ಸ್ಟಿಲ್ ಇಟ್ಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ತುಂತುರು ಮಳೆ ಒಂದು ಫೀಲ್ ಇತ್ತು, ಲೈಕ್ ದಟ್ ಆಲ್ಸೋ ಫಾರ್ ದ ಲವ್ ಸಾಂಗ್. ಅದು ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಇಟ್ಸ್ ಅ ವೆರಿ ರೊಮ್ಯಾಂಟಿಕ್ ಫೀಲ್, ಅ ಗುಡ್ ಫೀಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸುಂದರಿ ಸುಂದರಿ ಸಾಂಗ್ ಅಲ್ಲಿ ಸಿಕ್ಕಾಪಟ್ಟೆ ಸುಂದರವಾಗಿ ಕಾಣಿಸ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಹಾಗೇನೆ ಆ ಸುಂದರಿ ಸುಂದರಿ ಸಿನಿಮಾ ಸಾಂಗ್ ಶೂಟ್ ಆಗುವಾಗ ನಾನು ಆಗ್ಲೂ ರಾಜೇಶ್ ಅವ್ರ ಹತ್ರ ಕೇಳ್ತಾ ಇದ್ದೆ, ನೀವು ಅನ್ಕೊಂಡಂಗೆ ಸಿನಿಮಾ ಇಲ್ವೇ ಇಲ್ಲ ಅಂತೇಳಿ. ಒಂದ್ ರೀತಿಯಾದಂತ ರೊಮ್ಯಾಂಟಿಕ್ ಸಾಂಗ್ ನ ನಾನು ನೋಡಿದೆ. ಸಿನಿಮಾ ಹಂಗಿದೆಯಾ? ಅದೇ, ಸಿನಿಮಾ ಬೇರೆ ತರನೇ ಇದೆ. ಅದು ನೋಡಿದವ್ರಿಗೆ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅದು ಥ್ರಿಲ್ಲರ್ ಜಾನ್ರೆ ಅಲ್ಲಿ ಬರುತ್ತೆ. ಒಂದು ಹೊಸ ಸಿನಿಮಾ ತಂಡ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ಬೇಕಾಗತ್ತೆ. ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ನಾನು ನೋಡಿದ್ದೆ, ಅದೆಷ್ಟೋ ಚೆನ್ನಾಗಿರುವಂತ ಸಿನಿಮಾಗಳು ಹೊಸಬರು ಎನ್ನುವಂತ ಕಾರಣಕ್ಕಾಗಿ ಓಡದೆ ಮೂಲೆ ಸೇರಿರೋದನ್ನು ಕೂಡ ಕಣ್ಣಾರೆ ಕಂಡಿದೀವಿ ನಾವೆಲ್ಲರೂ ಕೂಡ. ಬಟ್ ಹೊಸಬರು ಅಂತ ಬಂದಾಗ ಸಿನಿಮಾ ಇಂಡಸ್ಟ್ರಿ ಹೇಗ್ ಸ್ವೀಕಾರ ಮಾಡುತ್ತೆ? ತುಂಬಾ ಕಷ್ಟ. ಈಗ ನಾವು ಈ ಹಿಂದೆ ಒಂದು ಸಿನಿಮಾ ಮಾಡ್ಕೊಂಡು ಬಂದಿರೋದಕ್ಕೆ ಆ ಎಕ್ಸ್ಪೀರಿಯನ್ಸ್ ಡೈರೆಕ್ಟ್ ಆಗಿ ಅದನ್ನ ಅನುಭವ ಮಾಡ್ಕೊಂಡಿದ್ದೀವಿ. ಏನೇನು ಚಾಲೆಂಜಸ್ ಬರುತ್ತೆ, ನಾವು ಹೇಗೆ ಅದನ್ನ ಹ್ಯಾಂಡಲ್ ಮಾಡಬೇಕು ಅನ್ನೋದು. ಎಂಡ್ ಆಫ್ ದ ಡೇ ನಾವು ಇದು ಹೊಸಬ್ರೆ. ಓಕೆ. ಬಟ್ ಸೆಕೆಂಡ್ ಟೈಮ್ ನಾವು ಮಾಡ್ತಿದ್ರು ನಾವು ಥಿಯೇಟರ್ಗಳಿಗಾಗಲಿ ಅಥವಾ ಪ್ರಮೋಷನ್ಗಳಲ್ಲಾಗಲಿ ಕಾಂಪ್ರಮೈಸ್ ಮಾಡ್ಕೊಳಕ್ ಆಗೋದೇ ಇಲ್ಲ. ಅಲ್ಲಿ ಸ್ಪೆಷಲಿ ಮ್ಯಾಟ್ರ್ ಆಗೋದೇ PR-ಗಳು. ಆಮೇಲೆ ನಮ್ಮ ಕ್ರಿಯೇಟಿವಿಟಿ ನಾವೇನು ಕೊಡೋಕ್ಕಾಗತ್ತೆ, ಡಿಫ್ರೆಂಟ್ ಆಗಿ ನಾವೇನು ಪ್ರಮೋಷನ್ಸ್ಗಳನ್ನ ಮಾಡಬಹುದು. ಅದಕ್ಕೆ ತುಂಬ ಜನ ನೋಡಿ, ಇವಾಗ ನಾವು ತುಂಬ ಮಲ್ಟಿಪ್ಲೆಕ್ಸ್ಗಳಲ್ಲಿ ಕರ್ನಾಟಕ ತುಂಬಾನಕ್ಕಿಂತ ಬೆಂಗಳೂರು ಸ್ಪೆಷಲಿ ನೀವು ಯಾವುದೇ ಮಾಲ್ಗೆ ಹೋದ್ರು ನಮ್ಮ ಸ್ಟ್ಯಾಂಡೀಸ್ಗಳು ಅವೈಲೇಬಲ್ ಇದಾವೆ. ಯಾಕೆ ತುಂಬ ಜನ ಕೇಳ್ತಾರೆ ಯಾವಾಗ ರಿಲೀಸ್ ಅಂತ. ರಿಲೀಸ್ಗೂ ಮುಂಚೆ ನಾವು ಪ್ರಮೋಷನ್ನೇ ಮಾಡ್ಬೇಕಲ್ವಾ, ಅದನ್ನ ಅಲ್ಲಿಂದ ಸ್ಟಾರ್ಟ್ ಮಾಡಿದೀವಿ ನಾವು ಆಲ್ರೆಡಿ. ಸೊ ಪ್ರಮೋಷನ್ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ಜನಕ್ಕೆ ಗೊತ್ತೇ ಆಗಲ್ಲ ನಮ್ಮ ಸಿನಿಮಾ ಬರ್ತಿದೆ ಅಂತ. ಬರೀ ಒಂದು ಸಾಂಗು ಯೂಟ್ಯೂಬಲ್ಲಿ ಓಪನ್ ಮಾಡಿದ್ರೆ ಮಾತ್ರ ಸಿಗುತ್ತೆ. ಅದನ್ನ ನಾವು ಹೊರಗಡೆ ಎಲ್ಲೂ ಡಿಸ್ಪ್ಲೇ ಮಾಡಕ್ ಆಗೋದಿಲ್ಲ ಆಬ್ವಿಯಸ್ಲಿ. ಸೊ ಅದ್ರ ಬದಲು ನಾವು ಸ್ಟ್ಯಾಂಡೀಸ್ಗಳನ್ನ ನಾವು ಡಿಸ್ಪ್ಲೇ ಮಾಡಿದಾಗ ಈಗ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿದಾವೆ ಕನ್ನಡದಲ್ಲಿ, ಖಂಡಿತ ಹೋಗೋರು ಇದ್ದೇ ಇರ್ತಾರೆ. ಫುಟ್ಫಾಲ್ಸ್ಗಳು ಜಾಸ್ತಿ ಇರ್ತವೆ. ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಸಡನ್ ಆಗಿ ಕಂಡು ಬಿದ್ದಾಗ ಯಾರ್ದು, ಓಕೆ ಪೀಟರ್ ಅಂತೆ, ಓಕೆ ಅಲ್ಲಿ ಯಾರೋ ಸರ್ಚ್ಗಳನ್ನು ಮಾಡ್ತಾರೆ, ಅಲ್ಲಿ ನಮ್ ಸಾಂಗ್ ಸಿಗುತ್ತೆ, ಸಾಂಗ್ ನೋಡಿ ಇಂಪ್ರೆಸ್ ಆಗ್ತಾರೆ. ಅವಾಗ ಬುಕ್ ಮೈ ಶೋದಲ್ಲಿ ಆಲ್ರೆಡಿ ನಮ್ದು ಪ್ರೊಫೈಲ್ ಕ್ರಿಯೇಟ್ ಆಗಿದೆ, ಅಲ್ಲಿ ಇಂಟ್ರೆಸ್ಟ್ ಓದ್ತಾರೆ. ಈ ತರದ ಒಂದು ಸಣ್ಣ ಪುಟ್ಟ ಪ್ರಮೋಷನ್ ವಿಚಾರ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಕಾಣಿಸುತ್ತೆ. ಅದು ಹೊಸಬ್ರಾಗಿ ನಾವು ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ನಾವು ಕಷ್ಟಗಳನ್ನ ಎದುರಿಸಲೇಬೇಕಾಗತ್ತೆ. ಅದು ಹಂಗಂತ ಇದೇನು ಎಲ್ಲ ತಂದ್ಕೊಡುತ್ತೆ, ಗೆಲುವು ತಂದ್ಕೊಡುತ್ತೆ ಅನ್ನೋದಲ್ಲ. ಬಟ್ ಸಣ್ಣ ಪುಟ್ಟ ವಿಚಾರ, ಹೌದು, ನೀವು ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ಸಿನಿಮಾಗಳಲ್ಲಿ ನಾವು ಹೈಲೈಟ್ ಮಾಡ್ಲೇಬೇಕು. ವಿದೌಟ್ ಪ್ರಮೋಷನ್ ಯಾವ ಸಿನಿಮಾನು ನಿಮಗೆ ಏನೂ ಮಾಡೋಕ್ಕಾಗಲ್ಲ. ಸೊ ಹೊಸಬ್ರು ಸಿನಿಮಾ ಅಂತ ಬಂದಾಗ ಸಪೋರ್ಟ್ಗಳು ಕಡಿಮೆ. ನಮಗೆ ನಾವು ಫಸ್ಟ್ ಸ್ಟ್ಯಾಂಡ್ ತಗೋಬೇಕು, ನಮಗೆ ನಾವು ಫಸ್ಟ್ ಸಪೋರ್ಟ್ ಮಾಡ್ಕೋಬೇಕು. ಅದು ಫಸ್ಟ್ ಆಗದೆ ಇದ್ರೆ ನಾವು ಯಾರಿಂದನೂ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ರವೀಕ್ಷಾ ಅವರೇ, ಆಪರ್ಚುನಿಟಿಗೋಸ್ಕರ ಸ್ಟ್ರಗಲ್ ಮಾಡಲೇಬೇಕು, ಅವಕಾಶಗಳಿಗೋಸ್ಕರ ಸ್ಟ್ರಗಲ್ ಮಾಡದೆ ಯಾರು ಕೂಡ ಈ ಹಂತಕ್ಕೆ ತಲುಪೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಪಟ್ಟಂತ ಕಷ್ಟಗಳ ಬಗ್ಗೆ ಹೇಳ್ಬೋದು ಸ್ವಲ್ಪ? ನಾನು ಆಕ್ಚುಲಿ ಆಲ್ಮೋಸ್ಟ್ 4-5 years ಇಂದ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಾನ್ ಮಾಡಿರೋ ಸಿನಿಮಾಗಳು 2 ವರ್ಷದಿಂದ ಇನ್ನೂ ರಿಲೀಸ್ ಆಗಿಲ್ಲ. ಸೊ ಇದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಲ್ಲಿ ಇದೆ. ಅಂಟಿಲ್ ನಾವು ಒಂದು ಆಡಿಯನ್ಸ್ಗೆ ರೆಕಗ್ನೈಸ್ ಆಗ್ತಿದೀವಿ, ಸ್ವಲ್ಪ ಜನ ಆಡಿಯನ್ಸ್ ನಮಗೆ ಮೀನ್ಸ್ ನಾವು ಯಾರು ಅಂತ ಗೊತ್ತಾಗವರೆಗೂ ನಾವು ಈ ಸ್ಟ್ರಗಲ್ ಇದ್ದೇ ಇರತ್ತೆ. ಐ ಆಮ್ ಚೂಸಿಂಗ್ ಅ ರೈಟ್ ಸ್ಕ್ರಿಪ್ಟ್ ಅಟ್ ದ ಎಂಡ್. ಪೀಟರ್ ಅಂತ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಮೇ ಬಿ ನನಗೆ ಅನ್ಸಿದ್ದು ದಿಸ್ ಇಸ್ ಒನ್ ಆಫ್ ದ ಸ್ಕ್ರಿಪ್ಟ್ ವೇರ್ ಒಂದು ಆಕ್ಟ್ರೆಸ್ ಆಗಲಿ ಈ ಥರದೊಂದು ಪಾತ್ರ ಸಿಕ್ಕಿದ್ರೆ ನಮ್ಮ ಒಂದು ಪರ್ಫಾರ್ಮೆನ್ಸ್ನ ಪ್ರೂವ್ ಮಾಡ್ಕೋಬೋದು, ನಾವು ಜನಕ್ಕೆ ಒಳ್ಳೆ ಆಕ್ಟರ್ಸ್ ಅಂತ ಪ್ರೂವ್ ಮಾಡ್ಕೋಬೋದು ಅನ್ನೋದೊಂದು ಪಾತ್ರ ಸಿಗಬೇಕು ಅಂತ ನಾವು ಹುಡುಕ್ತಾ ಇರ್ತೀವಿ. ಅಂಥದ್ದೊಂದು ಪಾತ್ರ ಪೀಟರ್ ಆ್ಯಕ್ಚುಲಿ. ಸೊ ದಿಸ್ ಇಸ್ ವಾಟ್ ದ ಸ್ಟ್ರಗಲ್. ಲೈಕ್ ನನ್ನ ಸ್ಟ್ರಗಲ್ ಹೇಗಿತ್ತಂದರೆ ಐ ಹ್ಯಾವ್ ಗಿವನ್ ಲಾಟ್ ಆಫ್ ಆಡಿಷನ್ಸ್ ಅಂತ ಇದ್ದೇ ಇರುತ್ತೆ.
ನಾವು ಒಂದು ಪಾತ್ರಕ್ಕೆ ಸೂಟ್ ಆಗ್ತೀವೋ, ಒಂದೊಂದ್ಸಲ ನಾವು ತುಂಬಾ ಪ್ರಾಜೆಕ್ಟ್ ಸೆಲೆಕ್ಟ್ ಆಗ್ತೀವಿ, ಆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋದು ದಟ್ ಇಸ್ ಅನದರ್ ಒನ್ ಸ್ಟ್ರಗಲ್. ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ ಆದ್ರೆ ಕಂಪ್ಲೀಟ್ ಆಗತ್ತಾ, ಕಂಪ್ಲೀಟ್ ಆಗಿ ಅದು ಆಡಿಯನ್ಸ್ ಮುಂದೆ ಬರುತ್ತಾ, ಅದು ದಟ್ ಇಸ್ ಅನದರ್ ಸ್ಟ್ರಗಲ್. ಸೊ ಒಂದು ಪ್ರಾಜೆಕ್ಟ್ ಸಿಗೋದಷ್ಟೇ ಅಲ್ಲ ಸ್ಟ್ರಗಲ್, ದೇರ್ ಆರ್ ಲಾಟ್ ಆಫ್ ಸ್ಟ್ರಗಲ್ಸ್ ಪೋಸ್ಟ್ ದಟ್. ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಬೇಕು, ಶೂಟಿಂಗ್ ಕಂಪ್ಲೀಟ್ ಆಗಬೇಕು, ಪೋಸ್ಟ್ ಪ್ರೊಡಕ್ಷನ್ ವರ್ಕ್, ಅಂಡ್ ದೆನ್ ಇಟ್ ಶುಡ್ ರಿಲೀಸ್ ಆಗತ್ತೋ ಬಿಡುತ್ತೋ ಅನ್ನೋದೇ ಒಂದು ಬಿಗ್ ಚಾಲೆಂಜ್ ಇರುತ್ತೆ. ಸೊ ನಾಟ್ ಜಸ್ಟ್ ಗೆಟಿಂಗ್ ಅನ್ ಆಪರ್ಚುನಿಟಿ, ದೇರ್ ಆರ್ ಅದರ್ ಚಾಲೆಂಜಸ್ ಟು ಇನ್ ಎವ್ರಿ ಮೂವಿ. ಸೆಲೆಕ್ಷನ್ ಅಂಡ್ ರಿಜೆಕ್ಷನ್ ಅಂದ್ರೆ ಸ್ವಲ್ಪ ಪ್ರಾಜೆಕ್ಟ್ಸ್ ರಿಜೆಕ್ಟ್ ಆಗಿದೆ. ಹ್ಯಾಪಿ ಅಂಡ್ ಸ್ಯಾಡ್ ಎರಡು ಫೇಸ್ ನೋಡಿದೀರಾ? ಯಾ ಶೋರ್. ರಿಜೆಕ್ಟ್ ಆಗಿದ್ದಕ್ಕೆ ಏನ್ ಬೇಸರ ಇಲ್ಲ? ಇಲ್ಲ, ಮೇ ಬಿ ನಾವ್ ಆ ಪಾತ್ರಕ್ಕೆ ಸೂಟ್ ಆಗಲ್ಲ ಅಂತ ಡೈರೆಕ್ಟರ್ಗೆ ಅನ್ಸಿರ್ಬೋದು, ಆರ್ ಡೈರೆಕ್ಟರ್ಸ್ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ, ಪ್ರೊಡಕ್ಷನ್ ಟೀಮ್ ಅವ್ರಿಗೆ ಬೇರೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಮೇ ಬಿ ದಟ್ ಕುಡ್ ಬಿ ದ ರೀಸನ್. ಇಲ್ಲಾಂದ್ರೆ ನಾವೇ ಏನೋ ಇಂಪ್ರೂವ್ ಮಾಡ್ಕೊಳ್ಳೋದಿರುತ್ತೆ, ಅದನ್ನ ನಾವು ಇಂಪ್ರೂವ್ ಮಾಡ್ಕೊಂಡು ವಿ ಹ್ಯಾವ್ ಟು ಫೇಸ್ ದ ಚಾಲೆಂಜ್ ಅಂಡ್ ಮೂವ್ ಫಾರ್ವರ್ಡ್. ರಾಜೇಶ್ ಅವರೇ, ಒಂದು ಸಿನಿಮಾವನ್ನ ಹೊಸ ಕಲಾ ತಂಡ ಮಾಡ್ತು, ಅದರಲ್ಲಿರುವಂತ ಕಲಾವಿದರು ಎಲ್ಲರೂ ಕೂಡ ಹೊಸಬರೇ. ಆ ಸಿನಿಮಾವನ್ನ ಮೆಚ್ಕೊಂಡು ಒಬ್ಬ ದೊಡ್ಡ ಕಲಾವಿದ ಬಂದು ನಿಮ್ಮ ಹತ್ರ ಏನಾದ್ರೂ ಹೇಳಿದ್ರೆ ಸಿನಿಮಾ ಚೆನ್ನಾಗಿದೆ ನಾನು ನೋಡಿದೆ ಅಂತ ಹೇಳಿದಾಗ ಆಗುವಂತ ಖುಷಿ ಮತ್ತು ಸಿಗುವಂತ ಸಪೋರ್ಟ್ ಹೇಗಿರುತ್ತೆ? ಇಲ್ಲ, ತುಂಬಾ ದೊಡ್ಡ ಸಪೋರ್ಟ್ ಅದು. ಯಾಕಂತಂದ್ರೆ ಅವ್ರಿಗೆ ಅವ್ರದೇ ಆದಂತ ಒಂದು ಫ್ಯಾನ್ಸ್ ಬೇಸ್ ಇರುತ್ತೆ. ಆ ಫ್ಯಾನ್ ಬೇಸ್ಗಳಿಗೆ ಆ ವಿಚಾರ ಮುಡಿದಾಗ ನಮ್ಮ ಹೀರೋ ಹೇಳಿದ್ದಾರೆ, ಹೋಗಿ ನೋಡ್ಕೊಂಡ್ ಬರೋಣ ಅನ್ನೋದು ಒಂದು ತಲೆಗೂ ಎಷ್ಟೋ ಜನಕ್ಕೆ ಬರಬಹುದು. ನಿಜ, ಅದು ಆಗಿದೆ ಕೂಡ. ಸುಮ್ನೆ ಯಾರ ಹತ್ರನೂ ಹೋಗ್ಬಿಟ್ಟು ಬೈಟ್ಸ್ ತಗೊಳ್ಳೋದಾಗ್ಲಿ, ನೀವು ಬಂದು ನಮ್ಮ ಸಿನಿಮಾ ನೋಡಿ ಅನ್ನೋದಾಗ್ಲಿ ಯಾರು ಸುಮ್ನೆ ಮಾಡಲ್ಲ. ಅದಕ್ಕೆ ಅವ್ರವ್ರದೇ ಆದಂತ ಒಂದು ವ್ಯಾಲ್ಯೂ ಕ್ರಿಯೇಟ್ ಮಾಡ್ಕೊಡುತ್ತೆ ಒಂದು ಸಿನಿಮಾಗಳಿಗೆ. ಅದಕ್ಕೂ ಜಾಸ್ತಿ ನಾವು ತುಂಬಾ ಮುಟ್ಸ್ಬೇಕು ಅಂತ ಇರೋದು ನಾರ್ಮಲ್ ಆಡಿಯನ್ಸ್. ಅವರೇ ನಮ್ಮ ದೊಡ್ಡ ಸೆಲೆಬ್ರಿಟಿಗಳು ಆಕ್ಚುಲಿ. ಸೊ ಅವ್ರಗಳಿಗೆ ಹೇಗಿರುತ್ತೆ ಅಂತಂದ್ರೆ ತುಂಬಾ ಜೆನ್ಯೂನ್ ಆಗಿ ನಮ್ಮ ಸಿನಿಮಾವನ್ನ ಪ್ರಮೋಟ್ ಮಾಡ್ತಾರೆ. ಈಗ ನಾವು ಎಷ್ಟೊಂದ್ ಕಡೆ ಒಂದು ಸಿನಿಮಾಗಳಿಗೆ ಪ್ರೀಮಿಯರ್ ಶೋ ಮತ್ತೊಂದ್ ಕಡೆ ಹೋಗ್ತೀವಿ, ಚೆನ್ನಾಗಿಲ್ಲ ಅಂತಂದ್ರೂ ಕ್ಯಾಮ್ರಾ ಮುಂದೆ ಸುಳ್ಳು ಹೇಳಿ ಬರ್ಬೇಕಾಗುತ್ತೆ. ಯಾಕೆ? ಹರ್ಟ್ ಆಗ್ಬಾರ್ದು ಅಂತ. ಬಟ್ ಆಡಿಯನ್ಸಿಗೆ ಅವೆಲ್ಲ ಗೊತ್ತೇ ಇಲ್ಲ, ಮಕ್ಕ ಕುಗ್ದು ಬರ್ತಾರೆ. ಚೆನ್ನಾಗಿದ್ರೆ ಅಷ್ಟೇ ಪ್ರೀತಿಯಿಂದ ಹೋಗ್ಲಿ ಎತ್ತರಕ್ಕೆ ಏರಿಸ್ತಾರೆ. ಅದು ಆಗೋದು ಆಡಿಯನ್ಸ್ ಇಂದ ಮಾತ್ರ. ಸೆಲೆಬ್ರಿಟಿ, ಬೇರೆ ಸೆಲೆಬ್ರಿಟಿಗಳದು ಹೀರೋಗಳದು ಕೈ ಬೇಕೇ ಬೇಕು, ಅದ್ರ ಜೊತೆ ದೊಡ್ಡ ಕೈ ಸೇರ್ಬೇಕಾಗಿರೋದು ಆಡಿಯನ್ಸ್. ನಾವು ಆಡಿಯನ್ಸ್ಗೋಸ್ಕರ ಆ ಸಿನಿಮಾ ಮಾಡಿರೋದು. ಇದು ಆಡಿಯನ್ಸ್ಗೋಸ್ಕರನೇ 100% ಡೌಟೇ ಬೇಡ. ನಾನು ಎಷ್ಟೋ ಸಿನಿಮಾಗಳನ್ನು ನೋಡಿದ್ದೆ, ಏನಂತ ಹೇಳಿದ್ರೆ ಥಿಯೇಟರ್ ಅಲ್ಲಿ ಆ ಸಿನಿಮಾ ಹಿಟ್ ಆಗಿಲ್ವಾ ಅಂತ ಹೇಳಿದ್ರು, OTT ಅಲ್ಲಿ ಭರ್ಜರಿ ಹಿಟ್ ಆಗಿ ಆಮೇಲೆ ಆ ಸಿನಿಮಾದ ಬಗ್ಗೆ ಶುರುವಾದಂತ ಟಾಕ್ಗಳು ಕೂಡ ಇದೆ. ಎರಡು ಕಡೆನೂ ಇದೆ. ಬಟ್ ನಾನು ಹೇಳೋದು ಒಂದೇನೆ ಆಡಿಯನ್ಸ್ಗೆ. ಈಗ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಡಾಲ್ಬಿ ಅಟ್ಮಾಸ್ ಅದು ಇದು ಏನೇನೋ ಸೌಂಡ್ ಎಫೆಕ್ಟ್ಸ್ ಅಲ್ಲಾಗ್ಲಿ, ಸೌಂಡ್ ಡಿಸೈನ್ಗಳಲ್ಲಾಗ್ಲಿ ತುಂಬಾ ಬೇರೆ ಬೇರೆ ತರ ಒಂದು ಇದು ನಡೀತಿದೆ ಇಲ್ಲಿ. ಎಕ್ಸಾಂಪಲ್ ಸೆಟ್ ಮಾಡಬೇಕು ಅನ್ನೋ ತರ. ಅದೇನಾದ್ರು ಆಯ್ತು ಅಂದ್ರೆ ನೀವು OTT ಆ ಎಕ್ಸ್ಪೀರಿಯನ್ಸ್ ಮಾಡಕ್ ಸಾಧ್ಯನೇ ಇಲ್ಲ. ಈಗ ರೀಸೆಂಟ್ ಆಗಿ ಒಂದು ಸಿನಿಮಾ ಬಂತು, ಅದ್ಭುತವಾಗಿ ಹಿಟ್ ಆಯ್ತು. OTT ಬಂದಾಗ ತುಂಬಾ ಬೇರೆ ಬೇರೆ ವಿಮರ್ಶೆಗಳು ಬರೋಕ್ ಶುರು ಆಯ್ತು. ಯಾಕೆ ಬಂತು? ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ OTT ಕೊಡಕ್ ಸಾಧ್ಯನೇ ಇಲ್ಲ. ಖಂಡಿತ. ಸೌಂಡ್ ಎಫೆಕ್ಟ್ಸ್, ಆ ಒಂದು ವಿಜುವಲ್ ಕ್ವಾಲಿಟಿ, ಆಮೇಲೆ ಆ ಜನಗಳ ಜೊತೆ ನೋಡುವಂತ ಒಂದು ಮಜಾ ಇದೆ, ಅದು ಯಾವ OTTಲೂ ಸಾಧ್ಯ ಇಲ್ಲ. ಈಗ ನೀವೇ ಮನೇಲಿ ಕೂತ್ಕೊಂಡು ಒಂದು 10 ಜನ ಜೊತೆಲಿ ನೋಡೋದಕ್ಕೂ ಒಬ್ಬನೇ ಒಳ್ಳೆ ಹುಚ್ಚಿನ ತರ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಕೆಲವೊಂದು ಸಿನಿಮಾ ಹೇಳ್ತೀನಿ ನೀವು ಒಬ್ಬರೇ ನೋಡಬೇಕು ಅಂತ, ಬಟ್ ಇವೆಲ್ಲ ಒಬ್ಬರೇ ನೋಡೋ ಸಿನಿಮಾಗಳಲ್ಲ. ಬಟ್ ಒಂದೇನು ಅಂತಂದ್ರೆ ಸಿನಿಮಾ ನಿಮಗೆ ಒಂದೇ ತರ ಅನುಭವ ಕೊಡುತ್ತೆ. ಅದು ಥಿಯೇಟರ್ ಐದರ್ OTT. ಬಟ್ ನಾನು ಅದನ್ನ ಸಜೆಸ್ಟ್ ಮಾಡೋದು ಥಿಯೇಟ್ರಿಗೆ ಬನ್ನಿ, ಡಾಲ್ಬಿ ಅಟ್ಮಾಸ್ ಅದ್ಭುತವಾಗಿ ಡಿಸೈನ್ ಆಗಿರುತ್ತೆ, ನೀವು ನೋಡುವಂತ ಮಜಾನೇ ಬೇರೆ ಅಷ್ಟೇ. ರವೀಕ್ಷಾ, ಯಾವುದೇ ಒಂದು ಸಿನಿಮಾ ಅಂತ ಹೇಳಿದ್ರೆ ಅಲ್ಲಿ ಡೈರೆಕ್ಟರ್ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸುಖೇಶ್ ಶೆಟ್ರ ಸಪೋರ್ಟ್ ಹೆಂಗಿತ್ತು ನಿಮ್ಗೆ? ಸರ್ ಜೊತೆ ವರ್ಕ್ ಮಾಡಿದ್ದು ಇಟ್ಸ್ ರಿಯಲಿ ವೆರಿ ಚಾಲೆಂಜಿಂಗ್ ಅಂಡ್ ಹಿ ವಾಸ್ ವೆರಿ ಸಪೋರ್ಟಿವ್. ತುಂಬಾ ಟೆಕ್ನಿಕಲಿ ಸೌಂಡೆಡ್ ಇದ್ದಾರೆ ಅವರು. ಪ್ರತಿಯೊಂದು ಸೀನು ಹೀಗೆ ಬರಬೇಕು ಅಂತ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ನನಗೆ ಕಲಿಯೋದು ತುಂಬಾನೇ ಇತ್ತು. ಇಟ್ಸ್ ಲೈಕ್ ನಂದು 3ನೇ ಸಿನಿಮಾ, ಲೈಕ್ ಪೋಸ್ಟ್ ಪ್ರೊಡಕ್ಷನ್ ಆಗಿ ರಿಲೀಸ್ ಆಗಬೇಕು ಅಂತ ಇರೋದು 3ನೇ ಸಿನಿಮಾ. ಸೊ ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡ್ಕೊಂಡು ಇಟ್ಸ್ ಮೈ 4th ಪ್ರಾಜೆಕ್ಟ್. ಲೈಕ್ ಹಾಗೇನೆ ಶೂಟಿಂಗ್ ನಡೀತಾ ಇತ್ತು, ಅದರ ಜೊತೆಗೆ ನನ್ನ ಪೀಟರ್ ಸಿನಿಮಾ ಶೂಟಿಂಗ್ ಸಹ ಸ್ಟಾರ್ಟ್ ಆಗಿತ್ತು. ಸೊ ನಾನು ಸರಿಂದ ತುಂಬಾನೇ ಕಲ್ತಿದ್ದೆ. ನನ್ನ ಮೊದಲನೇ ದಿನನೂ ಲಾಸ್ಟ್ ದಿನನೂ ಅದೇ ಹೇಳಿದ್ದು, ಸರ್ ನಾನು ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇಲ್ಲಿ ನಾನು ಏನು ಕಲಿತೆ ಅದು ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಐ ಲರ್ನ್ ಲಾಟ್ ಆಫ್ ಥಿಂಗ್ಸ್ ಆಸ್ ಅನ್ ಆಕ್ಟರ್. ನನಗೆ ತುಂಬಾ ನಾಲೆಜ್ ಗೇನ್ ಆಯಿತು ವರ್ಕಿಂಗ್ ವಿತ್ ಯು ಅಂತಾನೆ ಹೇಳಿದ್ದೆ. ಸೊ ನನ್ನ ಒಂದು ಪರ್ಫಾರ್ಮೆನ್ಸ್ ನೀವು ಸಿನಿಮಾದಲ್ಲಿ ನೋಡ್ಬೋದು. ಇಟ್ಸ್ ಆಲ್ ಹಿಸ್ ವರ್ಕ್, ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್. ಆ ಪಾತ್ರನ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಪೊಟ್ರೆ ಮಾಡಕ್ ನೋಡಿದ್ದಾರೆ. ಇಟ್ಸ್ ರಿಯಲಿ ಗುಡ್. ಅದು ಒಂದು ಆಡಿಯನ್ಸ್ ಆಗಿ ಅವ್ರಿಗೆ ಸಿನಿಮಾ ನೋಡ್ಬೇಕಾದ್ರೆ ಅದು ಗೊತ್ತಾಗುತ್ತೆ ಡೈರೆಕ್ಟರ್ ಎಷ್ಟು ಎಫರ್ಟ್ಸ್ ಹಾಕಿದ್ದಾರೆ ಆ ಪಾತ್ರದ ಮೇಲೆ ಅಂತ. ಸಿನಿಮಾ ಸೆಟ್ ಅಲ್ಲಿ ರಾಜೇಶ್ ಅವ್ರು ಹೆಂಗಿರ್ತಾ ಇದ್ರು?
he's very decent and professional and ನಮಗೆ ಒಂದು ಲೈಕ್ he's very supportive for the co-actor. ಅಂದ್ರೆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರು. I didn't feel discomfort working with him. It was really nice experience. ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ನಾನು ಲಾಸ್ಟ್ ದಿನನೂ ಹೇಳಿದ್ದೆ ಸರ್ಗೆ, ಸರ್ ಯು ಆರ್ ವೆರಿ ಐ ಫೆಲ್ಟ್ ವೆರಿ ಕಂಫರ್ಟಬಲ್ ವರ್ಕಿಂಗ್ ವಿತ್ ಯು ಅಂತ. ಮೀನ್ಸ್ ಆಸ್ ಅ ಕೋ ಆಕ್ಟರ್ ನಮ್ಗೆ ಆ ಕಂಫರ್ಟ್ನೆಸ್ ಇದ್ದಾಗ್ಲೇನೆ ನೀವು ಸಾಂಗ್ ನೋಡ್ಬೋದು. ಲೈಕ್ ಹೌ ಪ್ರತಿಯೊಬ್ರು ನನ್ಗೆ ಹೇಳಿದ್ದು ದ ಕೆಮಿಸ್ಟ್ರಿ ಹ್ಯಾಸ್ ಕಮ್ ಔಟ್ ರಿಯಲಿ ವೆಲ್ ಅಂತ. ನಮ್ಮ ನಡುವೆ ಅಷ್ಟೊಂದು ಫ್ರೆಂಡ್ಶಿಪ್ ಇಲ್ಲ ಆಕ್ಚುಲಿ. ಈವನ್ ಡ್ಯೂರಿಂಗ್ ದ ಸೆಟ್ ಆರ್ ಪೋಸ್ಟ್ ದ ಸೆಟ್ ಹಿ ಮೇಂಟೈನ್ಡ್ ಅ ಪ್ರೊಫೆಷನಲ್ ಬಾಂಡಿಂಗ್. ಯಾವಾಗ್ಲೂ ಹಿ ಹ್ಯಾಸ್ ಮೇಂಟೈನ್ ಅ ಪ್ರೊಫೆಷನಲ್ ಬಾಂಡಿಂಗ್ ಅಂತ. ಒಂದು ಪಾತ್ರ ಅಂದಾಗ ಆ ಕಂಫರ್ಟ್ ಝೋನ್ ಅವ್ರು ಕ್ರಿಯೇಟ್ ಮಾಡಿದ್ದಾರೆ ಆನ್ ಸ್ಕ್ರೀನ್. ಸೊ ಅದು ನಮ್ಗೆ ಅದನ್ನ ಜೀವ ತುಂಬಿಸಿ ಲೈಕ್ ಆನ್ ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಕಾಣಿಸೋ ತರ ನಾವು ಮಾಡ್ಬೇಕಂದ್ರೆ ವಿ ಶುಡ್ ಹ್ಯಾವ್ ಅ ಗುಡ್ ಬಾಂಡಿಂಗ್ ಅಂಡ್ ದ ಕಂಫರ್ಟ್ ಝೋನ್ ಅದಿರ್ಬೇಕು. ಅದು ಆವಾಗ್ಲೇ ನಾವು ಆ ತರ ಔಟ್ಪುಟ್ ಬರೋದಕ್ಕೆ ಸಾಧ್ಯ. ಅದು ರವಿಚಿ ಅವರೇ, ಸಾಂಗ್ ನೋಡ್ತಾ ಇದೆ, ಸುಂದರಿ ಸುಂದರಿ ಸಿಕ್ಕಾಪಟ್ಟೆ ಸುಂದರವಾಗಿದೆ ಸಾಂಗ್. ಈ ಸಾಂಗ್ ಅಲ್ಲಿ ಒಂದು ಪ್ಲೇಸ್ ಅಂತ ಹೇಳಿದ್ರೆ ಒಂದು ಜಾತ್ರೆ ಸೀನ್ ಅನ್ನ ತೋರಿಸಿದಿರಿ. ಅದು ಕೂಡ ನಿಮ್ಮೂರಲ್ಲೇ ಶೂಟಿಂಗ್ ಆಗಿದ್ದು ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ. ಮಡಿಕೇರಿ ಜಾತ್ರೆ ನಡೀತಾ ಇತ್ತು, ನಾವಲ್ಲಿ ಮಡಿಕೇರಿ ಜಾತ್ರೆ ಅಲ್ಲಿ ಹೋಗಿ ಶೂಟ್ ಮಾಡಿದ್ವಿ. ಪರ್ಮಿಷನ್ಸ್ ತಗೊಂಡು ಶೂಟ್ ಮಾಡ್ಕೊಂಡ್ ಬಂದ್ವಿ ಅಷ್ಟೇ. ರಿಯಾಲಿಟಿ ಇತ್ತು ಅಲ್ಲಿ, ಜನ ಎಲ್ಲ ನೋಡ್ತಾ ಇದ್ರು. ಏನ್ ಅನ್ಸ್ಲಿಲ್ವ ನಿಮ್ಗೆ ಆಕ್ಟಿಂಗ್ ಮಾಡಕ್ಕೆ? ಏನ್ ಹಾಗೇನ್ ಅನ್ಸ್ಲಿಲ್ಲ. ಅಲ್ಲಿ ಹೋಗೋರು ಮೀನ್ಸ್ ಅಲ್ಲಿರೋ ಆಡಿಯನ್ಸ್ ಎಲ್ಲ ಕೇಳ್ತಾ ಇದ್ರು ಏನ್ ಶೂಟಿಂಗ್ ಅಂತ. ನಮ್ಗೇನು ಆತರ ಡಿಸ್ಕಂಫರ್ಟ್ ಏನು ಅನ್ಸ್ಲಿಲ್ಲ. ರಾಜೇಶ್ ಅವ್ರು, ನಿಮ್ಗೆ ಏನ್ ಅನ್ಸ್ತು? ಅದೇ ತುಂಬಾ ಜನ ಅಬ್ಸರ್ವ್ ಮಾಡಿಲ್ಲ. ಫಸ್ಟ್ ಪ್ರೀ ವೆಡ್ಡಿಂಗ್ ಅನ್ಕೊಂಡ್ರು ತುಂಬಾ ಜನ ಅನ್ಕೊಂಡಿರ್ತಾರೆ. ಯಾಕಂದ್ರೆ ಯೂಶಲಿ ಎಲ್ಲಾ ಕಡೆನೂ ಪ್ರೀ ವೆಡ್ಡಿಂಗ್ ನಡೆದೇ ನಡೆಯುತ್ತೆ. ಯಾವ ಟೂರಿಸಂ ಅಲ್ಲಿ ಇಲ್ಲ, ಯಾವ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಇಲ್ಲ, ಎಲ್ಲಾ ಕಡೆನೂ ಇದೆ. ಸೊ ಯಾವ ಸ್ಪಾಟ್ ಅಂತ ಕಪಲ್ಸ್ ಮ್ಯಾಟರ್ ಆಗಲ್ಲ. ಸೊ ನೋಡಿದಾಗ ಯಾವ್ದು ಪ್ರೀ ವೆಡ್ಡಿಂಗ್ ನಡೀತಿರ್ಬೇಕು ಅಂತ. ಬಟ್ ತುಂಬಾ ಜನಕ್ಕೆ ನನ್ನ ಪರಿಚಯ ಇರೋದಕ್ಕೆ ಇವರಲ್ವಾ ಅಂತ ಸ್ವಲ್ಪ ಆತರ ಆಗಿತ್ತು. ಬಟ್ ಅಷ್ಟೊಂದು ಜನ ತಲೆ ಕೆಡ್ಸ್ಕೊಂಡಿಲ್ಲ. ಅವ್ರ ಮುಂದಲ್ಲೇ ಇದ್ರು ಆಕ್ಚುಲಿ. ಅಲ್ಲಿ ಈ ಟ್ಯಾಬ್ಲೋಗಳು ಮತ್ತೊಂದು ಡಿಜೆಗಳು ನಡೀತಾ ಇತ್ತು. ಯಾರು ಅವರಾಗಿರ್ಲಿಲ್ಲ, ಎಲ್ಲ ಅವರು ಬೇರೆನೆ ಆಗ್ಬಿಟ್ಟಿದ್ರು. ಸೊ ಹಾಗಾಗಿ ಯಾರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗಿರ್ಲಿಲ್ಲ. ಆಮೇಲೆ ಎಷ್ಟು ದೊಡ್ಡ ಕ್ಯಾಮ್ರಾ ಇದ್ರು ಏನೋ ನಡೀತಿದೆ, ಇಲ್ಲೊಂದು ಸಿನಿಮಾ ಶೂಟಿಂಗ್ ನಡೀತಿದೆ, ಇಲ್ಲೊಂದು ಏನೋ ಒಂದು ಯಾರಿಗೂ ಆ ತಲೆ ಬಿಸಿ ಇರ್ಲಿಲ್ಲ. ಸೊ ಅದು ನಮಗೆ ಆಕ್ಚುಲಿ ತುಂಬಾ ಒಳ್ಳೆ ಸಿಕ್ತು, ಫ್ರೀಡಮ್ ಸಿಕ್ತು. ಎಲ್ಲಿ ಬೇಕಾದ್ರೂ ಅಲ್ಲಿ ಕ್ಯಾಮ್ರಾ ಇಟ್ರು ನಾವು ಜನ ಕ್ಯಾಮ್ರಾ ನೋಡ್ತಿದ್ದಾರೆ ಅನ್ನೋದು ತಲೆಲೇ ಇರ್ಲಿಲ್ಲ. ನಾವಿಬ್ರು ಪೀಟರ್ ಮೀರಾ ಆಗಿ ಅಲ್ಲಿ ಏನು ಡೆಲಿವರಿ ಕೊಡಬೇಕು ಅದನ್ನ ಕೊಟ್ಟು ಜನ ಜಾತ್ರೆಲ್ಲ ಇದ್ರು. ಜನ ಜಾತ್ರೆಲ್ಲ ಇದ್ರು, ನೀವು ಸಿನಿಮಾದಲ್ಲಿ. ಎಸ್ ರವಿಚಾ, ಈಗ ನಾನು ಆಗ್ಲೂ ಕೂಡ ಕೇಳ್ತಾ ಇದ್ದೆ ಸುಂದರಿ ಸುಂದರಿ ಸಾಂಗ್ ವಿಚಾರವಾಗಿ. ಇನ್ನೊಂದ್ ಕಡೆಯಲ್ಲಿ ನಿಮ್ಮ ಜೊತೆಯಲ್ಲಿ ಆಕ್ಟ್ ಮಾಡಿದ ಕಲಾವಿದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಆಲ್ರೆಡಿ ರಾಜೇಶ್ ಅವ್ರ ಬಗ್ಗೆ ಹೇಳಿದಿರಾ, ಇನ್ನು ಬೇರೆ ಬೇರೆ ತಾರಾ ಬಳಗವು ಕೂಡ ಚಿತ್ರದಲ್ಲಿ ಇದೆ, ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗೋದಾದ್ರೆ. ನಂದು ಮೇಜರ್ ಕಾಂಬಿನೇಷನ್ ಸರ್ ಜೊತೆನೆ ಇರೋದು. ಈವನ್ ರಾಮ್ ಸರ್ ಜೊತೆ ಸಹ ಇನ್ನೊಂದು ಕ್ಯಾರೆಕ್ಟರ್ ಇದೆ, ಮೇಜರ್ ರೋಲ್. ಅವ್ರ ಜೊತೆನೂ ಸ್ವಲ್ಪ ಕಾಂಬಿನೇಷನ್ಸ್ ಇದೆ. ಜಾನ್ವಿ ಮ್ಯಾಮ್ ಜೊತೆ ಒಂದು ಪುಟ್ಟ ಕಾನ್ಮೆಂಟ್ಸ್ ಸೀನ್ ಸಹ ಇದೆ. ಸೊ ಐ ಕಾಂಟ್ ರಿವೀಲ್ ಮೋಸ್ಟ್ ಆಫ್ ದ ಥಿಂಗ್ಸ್. ಸೊ ಇದೆ ಎಲ್ಲಾರ ಜೊತೆನೂ. ನಾನು ಚಿತ್ರದ ಸೀನ್ ಗಳನ್ನ ರಿವೀಲ್ ಮಾಡಿ ಅಂತ ಹೇಳಿದ್ರಲ್ಲ, ಕಲಾವಿದ್ರ ಜೊತೆ ಇದ್ದಂತ ಅನುಭವಗಳು ಅಂತ ಹೇಳಿದ್ರೆ ಅವ್ರ ಜೊತೆ ಆಕ್ಟ್ ಮಾಡಿದಂತ ಎಕ್ಸ್ಪೀರಿಯನ್ಸ್ ಹೇಳಿ ಅಂತ ಹೇಳಿದಷ್ಟೇ. ಅದೇ ನಾನು ಹೇಳ್ದಾಗೆ ಮೇಜರ್ ಸೀನ್ ನಂದು ಸರ್ ಜೊತೆನೆ ಬರುತ್ತೆ. ಇನ್ ಮಿಕ್ಕಿದವ್ರ ಜೊತೆ ಏನ್ ಹೇಳೋದು, ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಸಿನಿಮಾದಲ್ಲಿ ನೋಡಿದ್ರೆ ತುಂಬಾ ನೀಟಾಗಿ ಗೊತ್ತಾಗುತ್ತೆ ಯಾರ್ಯಾರ ಪಾತ್ರ ಯಾರ್ಯಾರ ಜೊತೆಗೆ ಎಷ್ಟೆಷ್ಟಿದೆ, ಹೇಗಿದೆ. ಇಲ್ಲಿ ಒಂಚೂರು ಬಿಟ್ಕೊಟ್ರು ಸ್ವಲ್ಪ ಹೊಡ್ಸ್ಕೋಬಹುದು. ಸೊ ಹಾಗಾಗಿ ನಂಗೆ ಅದೇ ಏನ್ ಹೇಳ್ಲಿಕ್ಕೆ ಭಯ ಆಗ್ತಿದೆ. ಅಲ್ಲ, ಏನ್ ಹೇಳ್ಬೇಕು, ಲೈಕ್ ಎಕ್ಸ್ಪೀರಿಯನ್ಸ್, ಇಟ್ಸ್ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್. ಎಲ್ಲರಿಗೂ ದೇ ಆರ್ ಆಲ್ ಗುಡ್ ಆಕ್ಟರ್ಸ್ ಅಂಡ್ ವೆರಿ ಸಪೋರ್ಟಿವ್ ಟೀಮ್. ಎಲ್ಲರ ಜೊತೆ ವರ್ಕ್ ಮಾಡಿ ತುಂಬಾನೇ ಖುಷಿ ಇರುತ್ತೆ. ಒಂದ್ ಸಿನಿಮಾದ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿರುತ್ತೆ, ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಸಿನಿಮಾದಿಂದ ನೀವು ಎಕ್ಸ್ಪೆಕ್ಟ್ ಮಾಡೋದು ಏನು, ನಿಮ್ಮ ಫ್ಯೂಚರ್ಗೂ ಕೂಡ ಸಂಬಂಧಿಸಿದಂತೆ? ಏನ್ ಹೇಳ್ಬೋದು ಅಂದ್ರೆ, ಒಂದು ಆಡಿಯನ್ಸ್ ಮೂವಿನ ನೋಡ್ಕೊಂಡು ಬಂದ್ಮೇಲೆ ರಿಯಲಿ ದೇ ಹ್ಯಾವ್ ಮೇಡ್ ಅ ವೆರಿ ಗುಡ್ ಮೂವಿ ಅನ್ನೋದೊಂದು ಅದೊಂದು ಹೇಳ್ತಾರೆ ಅನ್ನೋ ನಂಬಿಕೆ ಇದೆ. ಅಂಡ್ ಎಲ್ಲಾರ್ದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಬಂದಿದೆ, ಡಿರೆಕ್ಷನ್ ತುಂಬಾ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಇಸ್ ಗುಡ್, ಮ್ಯೂಸಿಕ್ ಇಸ್ ಗುಡ್. ಈ ತರದೊಂದು ಹೇಳ್ಬೋದು ಅನ್ನೋದು ಎಕ್ಸ್ಪೆಕ್ಟೇಷನ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದಾರೆ ಥ್ರೂ ಸುಂದರಿ ಸುಂದರಿ ಸಾಂಗ್ ಅಲ್ಲಿ. ಆಬ್ವಿಯಸ್ಲಿ ಮೂವಿ ನೋಡಿದಾಗ ಇದೇ ತರ ಎಕ್ಸ್ಪೀರಿಯನ್ಸ್ ಆರ್ ಇನ್ನ ಹೆಚ್ಚಿಗೆ ಒಂದು ಫೀಡ್ಬ್ಯಾಕ್ ಬರ್ಬೋದು ಅಂತ ನಾನು ಅನ್ಕೊಂತಿದ್ದೀನಿ. ರಾಜೇಶ್ ಅವರೇ,
ಕನ್ನಡದಲ್ಲಿ ಹೊಸಬರ ಸಿನಿಮಾ ಕತೆ ಚೆನ್ನಾಗಿದ್ರೆ ಸೋಲಿಲ್ಲ ಅಂತ ಇತ್ತೀಚಿನ ದಿನಗಳಲ್ಲಿ ನಾವು ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ನೋಡಿದ್ವಿ. ಸೂಪ್ರಾಮ್ ಸೋ ವೆರಿ ಬಿಗ್ ಹಿಟ್ ಆಯ್ತು, ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ ಏನಾಗಬಹುದು ಅಂತ ಹೇಳಿ. ಬಟ್ ನಿಮ್ಮ ಸಿನಿಮಾ ಕೂಡ ಆ ಪೈಕಿಗೆ ಆ ಸಾಲಲ್ಲಿ ನಿಲ್ಬಹುದಾ ಹೇಗೆ? ಪ್ರಮೋಷನ್ಸ್, ಎಸ್, ಪ್ರಮೋಷನ್ಸ್ ಆದ್ರೆ ನಿಲ್ಲುತ್ತೆ, 100% ಆಗುತ್ತೆ. ಆ್ಯಂಡ್ ಎಲ್ಲರ ಕಿವಿಗೆ ಹೇಗೆ ಸಾಂಗ್ಗಳು ನಮ್ದು ರೀಚ್ ಆಗ್ತದೆ ಅದೇ ಥರ ಎಲ್ಲ ಸಾಂಗ್ಗಳು ರೀಚ್ ಆಗಬೇಕು. ಎಲ್ಲರ ಕಣ್ಣಿಗೆ ನಮ್ಮ ಟ್ರೈಲರು, ನಮ್ಮ ಸಿನಿಮಾದ ಪೋಸ್ಟರ್ಗಳು ಬೀಳಬೇಕು. ಅದಕ್ಕೆ ಏನೇನು ಮಾಡಬೇಕು ನಮ್ಮ ಪ್ರೊಡಕ್ಷನ್ ಹೌಸಿಂದ ಅದನ್ನು ಕೊಡ್ತಾ ಇದ್ದಾರೆ. ಸೊ ಈ ಥರ ಇದ್ದಾಗ ಒಂದು ಒಳ್ಳೆ ಸಿನಿಮಾಗೆ ಸೋಲ್ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಯಾರ್ಯಾರು ಸಪೋರ್ಟ್ ಸಿಗಬೇಕು ಆ ಸಪೋರ್ಟ್ ಆ ಸಿನಿಮಾಗಳಿಗೆ ಸಿಗ್ತಾ ಹೋಗ್ಬೇಕು. ಅದು ರಿಲೀಸ್ ಆದ್ಮೇಲೂ ಕೂಡ, ಯಾಕಂದ್ರೆ ರಿಲೀಸ್ ಆದ ತಕ್ಷಣ ಬಿಟ್ಬಿಡ್ತಾರೆ, ರಿಲೀಸ್ ಆಯ್ತು ಏನಾದ್ರು ಮಾಡ್ಕೊಂಡು ಹೋಗ್ಲಿ, ಏನೋ ಒಂದು ಆಗತ್ತೆ ಅನ್ನೋ ಥರ. ಅದನ್ನ ನಾವಿಲ್ಲಿ ಮಾಡ್ತಿಲ್ಲ. ಅದನ್ನ ತುದಿವರೆಗೂ ಮುಟ್ಸೋ ತನಕನೂ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಬಿಕಾಸ್ ಅಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ, ಒಳ್ಳೆ ಸಬ್ಜೆಕ್ಟ್ ಇದೆ. ಹೌದು, ಅಂಥದ್ರಲ್ಲಿ ನಾವು ಅಷ್ಟು ಈಸಿಯಾಗಿ ಬಿಟ್ಕೊಡಕ್ ಚಾನ್ಸ್. ಖಂಡಿತ. ರವೀಕ್ಷಾ, ಈಗ ಕನ್ನಡದ ಸಿನಿಮಾಗಳು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇವೆ. ಕನ್ನಡ ಇಂಡಸ್ಟ್ರಿ ಪಾನ್ ಇಂಡಿಯಾ ಲೆವೆಲ್ ಅಲ್ಲಿ ನೋಡ್ತಾ ಹೋಗೋದಾದ್ರೆ ದೊಡ್ಡ ಮಟ್ಟದ ಹೆಸರು ಮಾಡಿದೆ. ಹಿಂದೆಲ್ಲ ಕನ್ನಡ ಚಿತ್ರರಂಗವನ್ನ ನೋಡ್ತಾ ಇದ್ದ ರೀತಿಯೇ ಬೇರೆ ತರ ಇತ್ತು ಎನ್ನುವಂತ ಮಾತುಗಳು ಕೇಳಿ ಬರುತ್ತೆ. ಬಟ್ ಇತ್ತೀಚೆಗೆ ನೀವು ನೋಡಿದಂತ ಕನ್ನಡದ ಸಿನಿಮಾ ಯಾವುದು? ಎಷ್ಟು ಖುಷಿ ಪಟ್ರಿ? ಸೂಫ್ರಮ್ ಸೋ ನೋಡಿದ್ದೆ. ಓಕೆ, ಅದು ಬಾದ್ಮೇಲೆ ಯಾವ್ದು ನೋಡ್ಲಿಕ್ಕೆ ಆಗಿಲ್ಲ. ಇವಾಗ ಕಾಂತಾರ ನೋಡ್ಬೇಕು, ನಂಗೆ ಶೂಟಿಂಗ್ ಎದುರನ್ನ ನೋಡಕ್ ಆಗ್ಲಿಲ್ಲ. ಸೊ ಇನ್ ಮೇ ಬಿ ನೆಕ್ಸ್ಟ್ ವೀಕ್ ನಾನು ಹೋಗ್ತೇನೆ ನೋಡ್ಲಿಕ್ಕೆ. ರಾಜೇಶ್ ಅವರೇ, ನೀವೇನ್ ಹೇಳ್ತೀರಾ? ರೀಸೆಂಟ್ಲಿ ಬಂದಂತ ಚಿತ್ರಗಳು ಸದ್ದು ಮಾಡ್ತಾ ಇವೆ. ನಾನು ಆಗ್ಲೂ ಕೂಡ ಪ್ಯಾನ್ ಇಂಡಿಯಾ ವಿಚಾರವಾಗ ಅವ್ರು ಕೇಳ್ತಾ ಇದ್ದೆ, ನೀವೇನ್ ಹೇಳ್ತೀರಾ ಅಂತ ಹೇಳಿ. ನಾನು ಸಿನಿಮಾ ಹಿಟ್ಟಾದ್ರೆ ಮಾತ್ರ ನೋಡಬೇಕು ಅದೆಲ್ಲ ಇಲ್ಲ ನನ್ನ ತಲೆಯಲ್ಲಿ. ಸಿನಿಮಾ ಪ್ರೇಮಿ ನೀವು? ಸಿನಿಮಾ ಪ್ರೇಮಿ, ನೋಡ್ತೀರಾ? ಎಲ್ಲ ಭಾಷೆ ಸಿನಿಮಾನು ನೋಡ್ತೀನಿ, ಅದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಬೇರೆ ಭಾಷೆ ಸಿನಿಮಾ ಅಂತ ಬಂದಾಗ ಥಿಯೇಟ್ರಿಗೆ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ OTT ಬಂದಾಗಲಂತೂ 100% ನೋಡ್ತೀನಿ. ಬಟ್ ಕನ್ನಡ ಸಿನಿಮಾ ಅಂತ ಬಂದಾಗ ಥಿಯೇಟ್ರ್ಗಳಿಗೆ ಹೋಗ್ತೀನಿ. ಬಿಕಾಸ್ ಒಂದೇನು ಅಂತಂದ್ರೆ ಈಗ ಬರ್ತಿರೋ ಎಲ್ಲ ಸಿನಿಮಾಗಳಲ್ಲಿ ನನ್ನ ಪರಿಚಯಸ್ಥರೇ ಜಾಸ್ತಿ ಇರೋದು. ಎಲ್ಲೋ ಒಂದು ರೀತಿಲಿ ನೋಡಿದ್ರ ಈ ತರ ಬರ್ತಾನೆ ಇರುತ್ತೆ. ಸೊ ಹಂಗಂದಾಗ ನೋಡಿಲ್ಲ ಅನ್ನಕ್ ಆಗದೇ ಇಲ್ಲ. ಆಬ್ವಿಯಸ್ಲಿ ಹೋಗ್ಬೇಕು, ನೋಡ್ಬೇಕು, ಹಾಗೆ ಆಗತ್ತೆ. ಇನ್ ಸೂಫ್ರಮ್ಸು, ಕಾಂತಾರ ತರ ಸಿನಿಮಾಗಳು ಬಂದಾಗಂತೂ ಕಾಲು ತಡಿಯಲ್ಲ, ಓಡ್ತಿರುತ್ತೆ ಥಿಯೇಟರ್ ಕಡೆಗೆ. ಯಾವ ಸಿನಿಮಾನು ಬಿಡಲ್ಲ ಯೂಶಲಿ. ಸೊ ಇನ್ನು ರೀಸೆಂಟ್ ಟೈಮ್ಸ್ ಅಂದ್ರೆ ಆಬ್ವಿಯಸ್ಲಿ ಸೂಫ್ರಮ್ಸು, ಕಾಂತಾರ. ಆಬ್ವಿಯಸ್ಲಿ ಕಾಂತಾರ ಇಷ್ಟ ಆಯ್ತು ನಿಮ್ಗೆ? ಫಸ್ಟ್ ಡೇನೇ. ರವೀಕ್ಷಾ ಅವರೇ, ಒಂದು ಹೆಣ್ಮಕ್ಳು ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಫ್ಯಾಮಿಲಿ ಸಪೋರ್ಟ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸಿನಿಮಾ ರಂಗಕ್ಕೆ ಬರುವಾಗ ನಿಮ್ಮ ಫ್ಯಾಮಿಲಿಯವರು ಎಷ್ಟು ಸಪೋರ್ಟ್ ಮಾಡಿದ್ರು ನಿಮ್ಗೆ? ಒಂದ್ ಚಾಲೆಂಜ್ ಅಂತ ಇದ್ದೇ ಇರತ್ತೆ ಟು ಕನ್ವಿನ್ಸ್ ಯುವರ್ ಫ್ಯಾಮಿಲಿ ಇನ್ ದ ಸೆನ್ಸ್ ಬರೀ ನಮ್ಮ ಫ್ಯಾಮಿಲಿ ಅಲ್ಲ, ಲೈಕ್ ಎಂಟೈರ್ ರಿಲೇಟಿವ್ಸ್ ಎಲ್ಲಾನು ಕನ್ವಿನ್ಸ್ ಮಾಡಿ ನಾವು ಬರ್ಬೇಕಾಗತ್ತೆ ಸಿನಿಮಾಗೆ. ಏನಕ್ಕೆ ಅನ್ನೋ ಒಂದು ಕ್ವಶನ್ಸ್ ಬರುತ್ತೆ. ನಾನು ಓದಿರೋದು ಇಂಜಿನಿಯರಿಂಗ್, ಐ ವರ್ಕ್ ಫಾರ್ ಅ ಸಾಫ್ಟ್ವೇರ್ ಕಂಪನಿ. ಇಲ್ಲೇ ಚೆನ್ನಾಗಿದೆ, ಆರಾಮಿದೆ ಕೆಲಸ. ಐ ಆಮ್ ಸ್ಟಿಲ್ ವರ್ಕಿಂಗ್. ನೀವು ಲ್ಯಾಪ್ಟಾಪ್ ಇಟ್ಕೊಂಡು ಬಂದಾಗ್ಲೇ ನೋಡಿದೆ ನಾನು, ನೀವು ವರ್ಕ್ ಮಾಡ್ತಾ ಇದ್ರಿ ಅಂತ ಹೇಳಿ. ಇಲ್ಲ, ಇದು ಲ್ಯಾಪ್ಟಾಪ್ ಅಲ್ಲ ಇದು. ಸೊ ಆ ಸ್ಟ್ರಗಲ್ ಇದ್ದೇ ಇರತ್ತೆ ಪ್ರತಿಯೊಬ್ಬರಿಗೂ. ಆ್ಯಂಡ್ ಬಿಫೋರ್ ಕಮ್ಮಿಂಗ್ ಏನಂದ್ರೆ ಎಲ್ಲ ಹೆಣ್ಮಕ್ಳು ಶುಡ್ ಬಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಇಂಡಸ್ಟ್ರಿ. ನಿಮಗೆ ಇನಿಷಿಯಲ್ ಸ್ಟೇಜಲ್ಲಿ ಒಂದು ಸಿನಿಮಾ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ನಿಮಗೆ ಎಕ್ಸ್ಪೆಕ್ಟೆಡ್ ಪೇಮೆಂಟ್ ಸಿಗತ್ತೆ ಅಂತ ನೀವು ಹೇಳೋಕ್ಕಾಗಲ್ಲ. ಕೆಲವೊಂದಕ್ಕೆ ನಿಮ್ಮ ಡೈಲಿ ಎಕ್ಸ್ಪೆನ್ಸಸ್ಗೆ ಅದು ಖರ್ಚಾಗ್ಬಿಡತ್ತೆ. ಸೊ ದ ಪೇಮೆಂಟ್ ಇಸ್ ವೆರಿ ಲಿಮಿಟೆಡ್ ಇನ್ ಇಂಡಸ್ಟ್ರಿ. ಸೊ ನಾವು ಒಂದು ಇಂಡಸ್ಟ್ರಿಲಿ ವಿತ್ ರೆಸ್ಪೆಕ್ಟ್ಫುಲ್ ವೇ ಅಲ್ಲಿ ನಾವೊಂದು ಸಿನಿಮಾ ಮಾಡಬೇಕು. ವಿ ಹ್ಯಾವ್ ದಟ್ಸ್ ಅ ರೀಸನ್ ವಿ ಶುಡ್ ಬಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್. ಆ ಒಂದು ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದ್ರೆ ಮೇ ಬಿ ಫ್ಯಾಮಿಲಿ ಸಹ ಸಪೋರ್ಟ್ ಮಾಡ್ಬೋದು ಅಂತ ನಾನು ಅನ್ಕೊಂತೀನಿ. ಸೊ ದಟ್ಸ್ ಹೌ ಐ ಗಾಟ್ ಸಪೋರ್ಟ್ ಫ್ರಮ್ ಮೈ ಫ್ಯಾಮಿಲಿ. ಎಲ್ಲರಿಗೂ ಒಂದು ಒಳ್ಳೆ ಎಜುಕೇಶನ್ ತಗೊಂಡು ಒಂದು ಒಳ್ಳೆ ಕೆಲಸದಲ್ಲಿದ್ರೆ, ಸೊ ಇಲ್ಲಿ ನಮಗೆ 100% ವರ್ಕ್ ಆಗುತ್ತೋ ಇಲ್ವೋ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಎಫರ್ಟ್ಸ್ ಮಾತ್ರ ನಾವು 100% ಜಾಸ್ತಿ ಹಾಕ್ಲೇಬೇಕಾಗತ್ತೆ. ನಮ್ಮ ಒಂದು ಡ್ರೀಮ್ ಇರುತ್ತೆ, ಒಂದು ಗೋಲ್ ಇರುತ್ತೆ ಅಚೀವ್ ಮಾಡಲಿಕ್ಕೆ. ಅದಕ್ಕೆ ನಾವು ಎಷ್ಟು ಎಫರ್ಟ್ಸ್ ಹಾಕ್ಲೇಬೇಕಾಗತ್ತೆ. ಆದರೆ ಮಿಕ್ಕಿದೆಲ್ಲ ದೇವ್ರಿಗೆ ಬಿಟ್ಟಿದ್ದು. ವೆದರ್ ವಿ ಸಕ್ಸೀಡ್, ವೆದರ್ ವಿ ಕ್ಯಾನ್ ರೀಚ್ ಅವರ್ ಬಿಗ್ಗರ್ ಆಡಿಯನ್ಸ್ ಅನ್ನು, ಇದು ನಮ್ಮ ಪ್ಯಾಷನ್ ಆಗಿದ್ದು ನಮ್ಮ ಪ್ರೊಫೆಷನ್ ಆಗತ್ತಾ ಅದು ನಮಗೆ ಗೊತ್ತಿಲ್ಲ. ಸೊ ನಮ್ಮ ಎಫರ್ಟ್ಸ್ ಒಂದು ಹಾಕ್ತಾ ಇರಬೇಕು. ಆ್ಯಂಡ್ ಆಗ್ಲೇ ನೀವು ಹೇಳ್ತಾ ಇದ್ರಿ ಒಂದು ಸಿನಿಮಾ ತಂಡ ಅಂತ ಹೇಳಿದ್ರೆ ಅಲ್ಲಿ ಟೆಕ್ನಿಷಿಯನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಟೆಕ್ನಿಷಿಯನ್ಸ್ ಬಗ್ಗೆ ಮಾತನಾಡದೆ ಒಂದು ಕಾರ್ಯಕ್ರಮ ಮುಗಿಯೋದಿಲ್ಲ. ಯಾಕಂತ ಹೇಳಿದ್ರೆ ಸಿನಿಮಾನು ಮುಗಿಯೋದಿಲ್ಲ, ಪ್ರೋಗ್ರಾಮ್ ಮುಗಿಯೋದಿಲ್ಲ. ಮೊನ್ನೆ ಕಾಂತಾರ ನೋಡಿದಾಗ್ಲೂ ಅಷ್ಟೇನೆ, ಎಂಡ್ ಕ್ರೆಡಿಟ್ಸ್ ಬರುತ್ತೆ, ಲಿಟ್ರಲಿ ನಾನು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೋತಾ ಇದ್ದೀನಿ. ಪ್ರಾಬಬ್ಲಿ 1,000 ಜನ ವರ್ಕ್ ಮಾಡಿದ್ದಾರೆ ಅನ್ಸುತ್ತೆ. ಆ 1,000 ಜನರ ಶ್ರಮ ಅದು.
ಒಂದು ಸಿನಿಮಾ ಅಷ್ಟು ಈಸಿಯಾಗಿ ನಾವು ಪೈರಸಿ ಮತ್ತೊಂದೆಲ್ಲ ಎಂಟರ್ಟೈನ್ ಮಾಡಿಕೊಂಡು ಜನ ಅದು ಯಾಕೆ ಹಂಗೆ ಮಾಡ್ತಾರೋ ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ಈ ಟೆಕ್ನಿಷಿಯನ್ಸ್ ಅಂತ ಏನು ಬರ್ತಾರೆ ನಮ್ಮ ಸಿನಿಮಾ ಅಂತ ತಗೊಂಡಾಗ ಪ್ರತಿಯೊಬ್ಬರು ಕ್ಲಾಸ್ 1 ಮಾತಾಡೋಂಗೆ ಇಲ್ಲ. ಅದರಲ್ಲೂ ಸ್ಪೆಷಲಿ ಫಸ್ಟಿಂದ ಸ್ಟಾರ್ಟ್ ಮಾಡಿದ್ರೆ ಡೈರೆಕ್ಟರ್ ಸುಖೇಶ್ ಶೆಟ್ರು, ನಿರ್ಮಾಪಕರು ರವಿ ಹಿರೇಮಠ್ ಮತ್ತು ರಾಕೇಶ್ ಹೆಗಡೆ ಹೇಳ್ದಂಗೆ, ನೆಕ್ಸ್ಟ್ ಕಟ್ ಮಾಡಿದ್ರೆ ನಮಗೆ ಸಿನಿಮಾಟೋಗ್ರಾಫರ್. ಸೊ ಪ್ರಾಬಬ್ಲಿ ಎಷ್ಟನೇದು ಇರ್ಬೋದು, 3ನೇ ಸಿನಿಮಾ ಅನಿಸುತ್ತೆ ಅವ್ರದ್ದು, ಗುರುಪ್ರಸಾದ್ ನಾಡ್ನಾಡ್ ಅಂತ. ಆಮೇಲೆ ಎಡಿಟರ್ ಅವ್ರದ್ದು ಇದು 3ನೇ 4ನೇ ಸಿನಿಮಾ. ಯಾಕೆಂದರೆ ಅವರು ಲೈವ್ ಎಡಿಟಿಂಗ್ ದೊಡ್ಡ ದೊಡ್ಡ ಸಿನಿಮಾಗಳಿಗೆ, ಡೆವಿಲ್ ಸಿನಿಮಾಗಳಿಗೂ ಕೂಡ ಅವರೇ ಲೈವ್ ಎಡಿಟಿಂಗ್ ಮಾಡಿರೋದು, ನವೀನ್ ಶೆಟ್ಟಿ ಅಂತ. ಇನ್ನು ಮ್ಯೂಸಿಕ್ ಡೈರೆಕ್ಟರ್ ರಿತ್ವಿಕ್ ಅವರು. ಈ ಎಲ್ಲ ಕ್ಯಾಟಗರಿಯ ಏನು ಟೆಕ್ನಿಷಿಯನ್ಸ್ ಇದಾರಲ್ವಾ, ಎಲ್ಲ ಕ್ಲಾಸ್ 1 ಟೆಕ್ನಿಷಿಯನ್ಸ್. ಅದಾದಮೇಲೆ ಕಾಂತಾರಕ್ಕೆ DI ಮಾಡಿದಂಥ ರಮೇಶ್ ಸಿಪಿ ಅಂತ ಅವರು ಇದಕ್ಕೆ DI ಮಾಡ್ತಿದ್ದಾರೆ. ಕಲರ್ ಪ್ಲಾನೆಟ್ ಅಂತ ಕೊಚ್ಚಿ, ಅಲ್ಲಿ VFX ನಡೀತಾ ಇದೆ. ಸೊ ತುಂಬ ದೊಡ್ಡ ಟೆಕ್ನಿಷಿಯನ್ಸ್ ವರ್ಕ್ ಮಾಡ್ತಿದ್ದಾರೆ ಈ ಸಿನಿಮಾ. ರವೀಕ್ಷಾ, ಸಿನಿಮಾದಿಂದ ಸಿನಿಮಾಗೆ ಕಲಿಯೋದು ಸಿಕ್ಕಾಪಟ್ಟೆ ಇದೆ. ನೀವು ಈಗಾಗಲೇ ಕೆಲವೊಂದಿಷ್ಟು ಸಿನಿಮಾಗಳನ್ನ ಮಾಡಿರುವಂತ ಕಾರಣಕ್ಕಾಗಿ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಈ ಹಿಂದೆ ಮಾಡಿದಂತ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ಏನ್ ವಿಭಿನ್ನ ಅನ್ಸ್ತು, ಏನ್ ಡಿಫ್ರೆಂಟ್ ಅನ್ಸ್ತು ನಿಮ್ಗೆ? ನಾನ್ ಹೇಳೋದ್ರೆ ಪ್ರತಿಯೊಂದು ಪಾತ್ರನೂ ವಿಭಿನ್ನವಾಗಿ ಇರುತ್ತೆ. ಈ ಒಂದು ಪಾತ್ರಕ್ಕೆ ತುಂಬಾ ಚಾಲೆಂಜಿಂಗ್ ಆಗಿದೆ. ದ ವೇರಿಯೇಷನ್ಸ್ ಆಗಿರ್ಬೋದು, ಆ ಪಾತ್ರಕ್ಕೆ ಜೀವ ತುಂಬೋಕೆ ತುಂಬಾ ಇನ್ವಾಲ್ವ್ಮೆಂಟ್ ಬೇಕಿತ್ತು, ಅವಶ್ಯಕತೆ ಇತ್ತು. ಆ ತರದೊಂದು ಇನ್ಪುಟ್ಸ್ ನಂಗೆ ಡೈರೆಕ್ಟರ್ ಇಂದ ಸಿಕ್ತು. ಸೊ ದಟ್ಸ್ ಹೌ ವಿ ಅಚೀವ್ ದಿಸ್. ಸಪೋರ್ಟ್ ಕೂಡ ಹಂಗೆ ಇತ್ತು. ಎಸ್. ರಾಜೇಶ್ ಅವರೇ, ಪ್ರತಿಯೊಬ್ಬ ಕಲಾವಿದನಿಗೆ ಲೈಫ್ ಬ್ಯಾಲೆನ್ಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಲೈಫನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಿ? ಶೂಟಿಂಗು, ಡೈರೆಕ್ಷನ್ನು, ಫಿಟ್ನೆಸ್ಸು, ಊಟ ತಿಂಡಿ ಎಲ್ಲವೂ ಕೂಡ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ನೀವು ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಿ ಅಂತ? ಏನಿಲ್ಲ, ಗೋ ವಿತ್ ಫ್ಲೋ ಅನ್ನೋ ಥರ ಆಗ್ತಿದೆ ಈಗ. ಸೊ ಯಾವುದೇ ಆ ಥರ ಪ್ಲ್ಯಾಂಡ್ ಅಂತ ಯಾವುದು ಇಲ್ಲ. ಟೈಮ್ ಸಿಕ್ಕಾಗ ಪರ್ಸ್ನಾಲಿಟಿಗೆ ಏನು ಬೇಕೋ, ಫಿಸಿಕಿಗೆ ಏನು ಬೇಕೋ ಎಲ್ಲ ಕೊಡೋದು ಅಷ್ಟೇ. ಶೂಟಿಂಗ್ ಇದ್ದಾಗ ಶೂಟಿಂಗ್. ನಮ್ದು ಹೆಂಗೆ ಅಂತಂದರೆ ನಾವು ಟೈಮ್ ಇಟ್ಕೊಂಡು ಶೂಟಿಂಗ್ ಮಾಡೋದು ನಮ್ಗೆ ಅಭ್ಯಾಸನೇ ಇಲ್ಲ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆದರೆ ಮಾರನೇ ದಿನ 6 ಗಂಟೆಗೂ ಮುಗಿಸಿದ್ದು ಎಷ್ಟೋ ದಾಖಲೆಗಳಿದ್ದಾವೆ. ಟೇರ್ನೆಸ್ ಆಗುತ್ತೆ, ನಿದ್ದೆ ಸ್ವಲ್ಪ ಕೊಡಬೇಕಾಗತ್ತೆ. ಅದಕ್ಕೆ ಏನು ಕೊಡಬೇಕೋ ಅದನ್ನು ಕೊಟ್ಕೊಂಡು ಹೋಗ್ತಾ ಇದ್ರೆ ಮುಗೀತು. ಡೈರೆಕ್ಷನ್ ಅಂತ ಬಂದಾಗ ಪ್ರೊಡ್ಯೂಸರ್ ಯಾರೋ ಒಂದು ಒಳ್ಳೆ ಪ್ರೊಡ್ಯೂಸರು, ಒಂದು ಅಂದರೆ ಗೊತ್ತಿರೋ ಅಂದರೆ ನಾಲೆಜಬಲ್ ಪ್ರೊಡ್ಯೂಸರ್ ಸಿಕ್ಕಿದಾಗ ಮಾತ್ರ ನಾನು ಡೈರೆಕ್ಷನ್ ಮಾಡ್ತೀನಿ. ಅದು ಬಿಟ್ಟರೆ ನಾನು ಮಾಡಲ್ಲ. ಬಿಕಾಸ್ ಅವ್ರಿಗೆ ಗೊತ್ತು ಏನು ಕೊಡಬೇಕು, ಏನು ಕೊಡಬಾರ್ದು, ಎಷ್ಟು ಟೈಮ್ ಬೇಕು ಎಲ್ಲ ಗೊತ್ತಿರಬೇಕು. ಸೊ ಈಗ 2ನೇ ಸಿನಿಮಾ ಕೂಡ ಡೈರೆಕ್ಷನ್ದು ರೆಡಿ ಆಗ್ತಾ ಇದೆ. ಈಗ ಮ್ಯೂಸಿಕ್ ನಡೀತಾ ಇದೆ. ಅದು ತೆಲುಗು ಸಿನಿಮಾ, ಕನ್ನಡ ಅಲ್ಲ. ಸೊ ಅದ್ರ ಪಡೆಗೆ ಅದು ನಡೀತಾ ಇದೆ. ರವೀಕ್ಷಾ ಅವರೇ, ಫಿಟ್ನೆಸ್ ಬಗ್ಗೆ ನೀವು ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊತೀರಾ ಹೇಗೆ? ಹಾ, ಸ್ವಲ್ಪ ತಲೆ ಕೆಡಿಸ್ಕೊಳ್ತೀನಿ. ಡಯಟ್? ಎಸ್, ತಲೆ ಕೆಡಿಸ್ಕೊ. ಅದು ಮನೆ ಊಟ. ಮನೆ ಊಟ, ಡಯಟ್ ಫುಡ್ ಅಂತ ಸಪರೇಟ್ ಆಗಿ ಏನು ತಿನ್ನಲ್ಲ? ಮನೆ ಊಟನೇ ಆಲ್ಮೋಸ್ಟ್ ಡಯಟ್. ಏನೇನು ಬೇಕು ಅದು ಅಮ್ಮ ಮಾಡ್ಕೊಡ್ತಾರೆ. ಇವನ್ ನಾನು ಫ್ರೀ ಆದಾಗ ನಾನು ಮಾಡ್ಕೊಡ್ತೀನಿ. ರವೀಕ್ಷಾ ಅವರೇ, ಕೊನೆಯದಾಗಿ ಈ ಬಾರಿಯ ದೀಪಾವಳಿ ನಿಮ್ಗೆ ಎಷ್ಟು ಸ್ಪೆಷಲ್? ಪೀಟರ್ದು ಟೀಸರ್ ರಿಲೀಸ್ ಆಗ್ಬೋದು ಇನ್ ಅನದರ್ 10 days. ಐ ಆಮ್ ಎಕ್ಸ್ಪೆಕ್ಟಿಂಗ್ ಫಾರ್ ದಟ್. ಪ್ರಾಬಬ್ಲಿ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಈವನ್ ನಾನು ಇನ್ನೊಂದು ಸಿನಿಮಾ ಸೀಟೇಜ್, ಅದರದ್ದು ಟ್ರೈಲರ್ ಸಹ ರಿಲೀಸ್ ಆಗ್ಬೋದು ನೆಕ್ಸ್ಟ್ ಮಂತ್. ಸೊ ಐ ಆಮ್ ವೇಟಿಂಗ್ ಫಾರ್ ಬೋತ್ ಆಫ್ ದ ರಿಲೀಸ್. ಅದರದ್ದೇ ಸ್ಪೆಷಲ್ ಇವಾಗ ರಿಲೀಸ್ ಆಗಿ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಲಿ ಅನ್ನೋದೇ. ನಿಮ್ಮ ಕನಸುಗಳೆಲ್ಲ ನನಸಾಗ್ಲಿ, ನಿರೀಕ್ಷೆಗೂ ಮೀರಿ ಪೀಟರ್ ಸದ್ದು ಮಾಡ್ಲಿ. ರಾಜೇಶ್ ಧ್ರುವ ಅವರೇ, ಕೊನೆಯದಾಗಿ ಈ ದೀಪಾವಳಿ ನಿಮ್ಗೆ ಎಷ್ಟು ವಿಶೇಷ, ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀರಿ? ಹೇಳಿದೆ ಆಗ್ಲೂ ಕೂಡ, ಪ್ರತಿ ವರ್ಷ ದೀಪಾವಳಿನೂ ಅದ್ಭುತವಾಗಿ ಗ್ರೋತ್ ಆಗ್ತಿದೆ. ಹೌದು, ಪ್ರಾಬಬ್ಲಿ ಲಕ್ಷ್ಮಿ ಬರ್ತಿದ್ದಾಳೆ. ಲಕ್ಷ್ಮಿಗಿಂತ ಸರಸ್ವತಿ. ಲಕ್ಷ್ಮಿ, ಯಾಕಂದ್ರೆ ಸರಸ್ವತಿ ಕರೆಕ್ಟ್ ಆಗಿರ್ಬೇಕಂತೆ, ಲಕ್ಷ್ಮಿ ಬರಬೇಕು ಅಂತ. ಅಂದ್ರೆ ನಾವು ಏನ್ ಕಷ್ಟಪಡ್ತೀವಿ ಅದೇ ನಮಗೆ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಓಕೆ, ರವೀಕ್ಷಾ ಅವರೇ, ನೀವೇನ್ ಹೇಳ್ತೀರಾ? ಈಗ ಪ್ರೇಕ್ಷಕರು ಬಂದು ಸಿನಿಮಾ ನೋಡ್ಬೇಕು ಅಂತ ಹೇಳಿ ಯಾವ ರೀತಿಯಾಗಿ ಅವ್ರನ್ನ ಥಿಯೇಟರ್ಗೆ ವೆಲ್ಕಮ್ ಮಾಡ್ತೀರಾ? ಸಿನಿಮಾ ಎಲ್ಲರಿಗೂ ಲೈಕ್ ಎಂಗೇಜಿಂಗ್ ಆಗಿರ್ಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು, ಆ ಥರ ಕೇಳ್ತಾರೆ. ಸೊ ಇಟ್ಸ್ ಬೋತ್ ಎಂಗೇಜಿಂಗ್ ಆ್ಯಂಡ್ ಎಂಟರ್ಟೈನಿಂಗ್ ಟು ಆಲ್ ದ ಆಡಿಯನ್ಸ್. ಸೊ ಬಂದು ನೋಡಿ, ನಿಮಗೆ ಖಂಡಿತ ಇಷ್ಟ ಆಗತ್ತೆ. ಇದರ್ ಇನ್ ಡಿರೆಕ್ಷನ್ ಆಗಿರ್ಬೋದು, ಟೆಕ್ನಿಕಲಿ ಸಿನಿಮಾಟೋಗ್ರಫಿ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಎಲ್ಲ ಆಸಮ್ ಆಗಿ ಬಂದಿದೆ. ನಿಮಗೆ ಖಂಡಿತ ಇಷ್ಟ ಆಗತ್ತೆ. ಕನ್ನಡದವರು ತುಂಬಾ ಇವಾಗ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ನಾವು ಕೊಡ್ತಾ ಇದೀವಿ. ಅದಕ್ಕೆ ನಮ್ಗೆ ಸಪೋರ್ಟ್ ಬೇಕಾಗಿರೋದು ಆಡಿಯನ್ಸ್ ಕಡೆಯಿಂದ ಕಂಪ್ಲೀಟ್ ಆಗಿ ಸಪೋರ್ಟ್ ಸಿಕ್ಕಿದ್ರೆ ಇನ್ನ ಈ ತರ ಒಳ್ಳೆ ಒಳ್ಳೆ ಸಿನಿಮಾಗಳು ಇನ್ನ ಜಾಸ್ತಿ ಬರುತ್ತೆ, ಹೊಸಬರಿಗೆ ಅವಕಾಶಗಳು ತುಂಬಾ ಸಿಗತ್ತೆ. ಸೊ ದಟ್ಸ್ ವಾಟ್ ಐ. ರವೀಕ್ಷಾ ಅವರೇ, ರಾಜೇಶ್ ಅವರೇ,
ಎಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ದೀಪಾವಳಿ ಹಬ್ಬವನ್ನ ಇಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದಗಳು. ಸಾಕಷ್ಟು ಮಾಹಿತಿಯನ್ನ ಹಂಚ್ಕೊಂಡ್ರಿ ಪೀಟರ್ ಸಿನಿಮಾದ ಬಗ್ಗೆ. ವೀಕ್ಷಕರೇ, ಪೀಟರ್ ಸಿನಿಮಾ ತಂಡದ ಜೊತೆಯಲ್ಲಿ ದೀಪಾವಳಿ ಹಬ್ಬವನ್ನ ನಾವು ಸಂಭ್ರಮದಿಂದ ಆಚರಿಸಿದ್ವಿ. ಪೀಟರ್ ಸಿನಿಮಾ ಇನ್ನೇನು ತೆರೆ ಕಾಣುತ್ತೆ. ಹಾಗೇನೆ ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನ, ನಾನು ಆರಂಭದಲ್ಲೂ ಹೇಳಿದಂತೆ ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನ ವೀಕ್ಷಕ ಪ್ರಭುಗಳು ಈ ಸಿನಿಮಾದ ಮೇಲೆ ಇಟ್ಕೊಂಡಿದ್ದಾರೆ. ನಿಜಕ್ಕೂ ಆ ಸಿನಿಮಾ ಮೇಲೆ ಇಟ್ಟಿರುವಂತ ನಂಬಿಕೆಯನ್ನ ಹುಸಿ ಆಗಿಸದೇ ಇರಲಿ ಸಿನಿಮಾ ತಂಡ. ಹಾಗೇನೆ ರಾಜ್ಯಾದ್ಯಂತ ತೆರೆಕಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಕನ್ನಡದ ಸಿನಿಮಾ ಪೀಟರ್ ತೆರೆಕಂಡು ಅದ್ದೂರಿ ಪ್ರದರ್ಶನ ಕಾಣ್ಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.